ಸ್ಥಾಪನೆಯಾದ ಈ ಬಂತನಾಳ ಶ್ರೀಗಳ ಶಾಲೆ 26ರವರೆಗೆ ಯಾವುದೇ ಪ್ರಗತಿ ಕಂಡಿದ್ದಿಲ್ಲ. ನಾವು 15 ಜನ ಸದಸ್ಯರೊಂದಿಗೆ ಹೊಸ ಆಡಳಿತ ಮಂಡಳಿಗೆ ಬಂದ ತಕ್ಷಣವೇ 10ನೇ ತಾರೀಕಿಗೆ ಕಾಮಗಾರಿ ಪ್ರಾರಂಭವಾಗಿದೆ. ಅದು ಎಲ್ಲಿ ಅಂತ ಐತಿ ಇಂಪಾರ್ಟೆಂಟ್ ಕ್ವಶನ್ ಇದ್ದು ಅದ್ರಾಗ ಅದನ್ನ ನೀವೇನು ಮಾಡಬೇಕು PDF ತೆಗೆಸ್ರಿ. ಓಕೆ ಸರ್. ಇಲ್ರಿ ಅವ್ರು ಒಂದಿಟ್ಟು ಗುಂಡಾಗಿರಿ ಮಾಡೋರು ಥರನೇ ಆಗಿಬಿಟ್ಟಾರೆ. ಗುಂಡಾಗಿರಿ ಮಾಡಕ್ಕೆ ಕಳ್ಸಾಕತ್ತೀರಿ ಶಾಲೆಗೆ. ಅದರ ಜೊತೆಗೆ ಶಿಕ್ಷಣದಲ್ಲಿ ಸಮಗ್ರ ಬದಲಾವಣೆ ತರುವ ದೃಷ್ಟಿಯಿಂದ ಶಿಕ್ಷಕರ ಸಭೆ, ಪಾಲಕರ ಸಭೆ ಹಾಗೂ ವಿದ್ಯಾರ್ಥಿಗಳ ಸಭೆ ಎಲ್ಲನೂ ಈಗ ಮಾಡಿದ್ದಾಗಿದೆ. ಬೇರೆ ಕೆಲಸ ಮಾಡಕ್ಕೆ ರಗಡ ಜಗತ್ತು ದೊಡ್ಡದ, ಬೇರೆ ಕಡೆ ಇಲ್ಲಿ ಬರೋದೇ ಬೇಡ. ಇವಾಗ ಕರೆದಿದ್ದು ನಾವು ಸೂಕ್ಷ್ಮವಾಗಿ ಹೇಳಕತ್ತೀವಿ. ಕಲಿಸ್ಬೇಕು ಅನ್ನೋ ತಂದೆ ತಾಯಿ ಅಷ್ಟ ನಮ್ಮ ಶಾಲೆಗೆ ಬರ್ರಿ, ಕಲಿಬೇಕನ್ನೋ ಮಕ್ಕಳನ್ನ ಅಷ್ಟೇ ನಮ್ಮ ಶಾಲೆಗೆ ಕಲಿಸ್. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿತು ಹೋಗಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡ ಈ ನಮ್ಮ ಶಾಲೆಗೆ ಅಪಾರ ಪ್ರಮಾಣದ ದೇಣಿಗೆಗಳು ಪ್ರತಿದಿನ ದೇಣಿಗೆ ಕೊಡಲು ಶಾಲೆಗೆ ಬರ್ತಾ ಇದ್ದಾರೆ. ನೀವು ನಮ್ಮ ಶಾಲೆಗೆ ಬರಲಿಲ್ಲ ಅಂದ್ರೆ ಏನು ನಮ್ಗೆ ನುಕ್ಸಾನ ಇಲ್ಲ. ತಯಾರಿದ್ರಿ ಅಂದ್ರೆ ನಾಳೆಯಿಂದ ಶಾಲೆಗೆ ಬರ್ರಿ. ಕಲಿಬೇಕನ್ನಂಗಿದ್ರೆ ಬರೋದು, ಕಲಿಸ್ಬೇಕನ್ನಂಗಿತ್ತಂದ್ರೆ ಕಳಿಸೋದು. ಕಲಿಯಕ್ಕೆ ರೆಡಿ ಇಲ್ಲ ಅಂದ್ರೆ ಕಳಿಸ್ಬೇಕು. ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಸೂತಿ ಗ್ರಾಮದ ಶ್ರೀ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿ ಒಳಪಡುವಂತ ಶ್ರೀ ಗುರು ಸಂಗನ ಬಸವೇಶ್ವರ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳ ಪಾಲಕರ ಸಭೆ ಜರುಗಿತು. ಸಂಸ್ಥೆ ಅಧ್ಯಕ್ಷ ಸಂತೋಷ್ ಚನಗೊಂಡ ಸೇರಿದಂತೆ ಆಡಳಿತ ಮಂಡಳಿ ಸರ್ವ ಸದಸ್ಯರು ಪಾಲಕರ ಸಭೆ ವೇದಿಕೆ ಮೇಲೆ ಉಪಸ್ಥಿತರಾಗದೆ ಪಾಲಕರ ಜೊತೆಯಲ್ಲಿ ಸರತಿ ಸಾಲಿನಲ್ಲಿ ಕುಳಿತು ಪಾಲಕರ ಸಮಸ್ಯೆಗಳನ್ನು ಆಲಿಸಿ ನಂತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕುರಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಉಚಿತ ಪ್ರಸಾದ ನಿಲಯದ ಅಧ್ಯಕ್ಷ ಆನಂದ್ ಬಿಷ್ಟಗೋಣ್ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು, ಪಾಲಕ, ಪೋಷಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ನಾವು ಆಗಸ್ಟ್ 9ನೇ ತಾರೀಕಿನಂದು ನಮ್ಮ ಜನರಲ್ ಬಾಡಿಯಲ್ಲಿ ಆಡಳಿತ ಮಂಡಳಿ ಆಯ್ಕೆಯಾಗಿ ಆಗಸ್ಟ್ 9ರಿಂದ ತಕ್ಷಣ ಆಗಸ್ಟ್ 10ನೇ ತಾರೀಕಿಗೆ ಕಾರ್ಯಪ್ರವೃತ್ತರಾಗಿ ಸುಮಾರು 63ರಿಂದ ಸ್ಥಾಪನೆಯಾದ ಈ ಬಂತನಾಳ ಶ್ರೀಗಳ ಶಾಲೆ 26ರವರೆಗೆ ಯಾವುದೇ ಪ್ರಗತಿ ಕಂಡಿದ್ದಿಲ್ಲ. ನಾವು 15 ಜನ ಸದಸ್ಯರೊಂದಿಗೆ ಹೊಸ ಆಡಳಿತ ಮಂಡಳಿಗೆ ಬಂದ ತಕ್ಷಣವೇ 10ನೇ ತಾರೀಕಿಗೆ ಕಾಮಗಾರಿ ಪ್ರಾರಂಭವಾಗಿದೆ. ಹಗಲಿರುಳು ಅನ್ನೋದೇ ಎಷ್ಟು ಸಾಧ್ಯ ಐತಿ, ನಮ್ಮ ಇತಿಮಿತಿ ಒಳಗೆ ಎಷ್ಟೆಷ್ಟು ಯಾವ್ಯಾವ ಕಾರ್ಯಗಳು ತುರ್ತಾಗಿ ಮಾಡಬೇಕಾಗಿದೆ ಅವೆಲ್ಲ ಕಾರ್ಯಗಳು ತುರ್ತಾಗಿ ಕಾರ್ಯ ನಡೆದಿದೆ. ಅದರ ಜೊತೆಗೆ ಶಿಕ್ಷಣದಲ್ಲಿ ಸಮಗ್ರ ಬದಲಾವಣೆ ತರುವ ದೃಷ್ಟಿಯಿಂದ ಶಿಕ್ಷಕರ ಸಭೆ, ಪಾಲಕರ ಸಭೆ ಹಾಗೂ ವಿದ್ಯಾರ್ಥಿಗಳ ಸಭೆ ಎಲ್ಲನೂ ಈಗ ಮಾಡಿದ್ದಾಗಿದೆ. ಪ್ರತಿದಿನವೂ ಹಂತವಾಗಿ ನಾವು ಎಲ್ಲ ಕಾರ್ಯಗಳನ್ನು ಹಂತವಾಗಿ ಜಾರಿ ಮಾಡಲು ಪ್ರಯತ್ನ ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿತು ಹೋಗಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡ ಈ ನಮ್ಮ ಶಾಲೆಗೆ ಅಪಾರ ಪ್ರಮಾಣದ ದೇಣಿಗೆಗಳು ಪ್ರತಿದಿನ ದೇಣಿಗೆ ಕೊಡಲು ಶಾಲೆಗೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಈ ಭಾಗದ ಶಾಸಕರು, ಜನಪ್ರತಿನಿಧಿಗಳು, ಸಂಸದರು, ಅದರ ಜೊತೆಗೆ ಮಾಜಿ ಶಾಸಕರು, ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಅಥವಾ ನಮ್ಮ ಊರಿನ ಹಿರಿಯರಿಂದ ಅಪಾರ ಪ್ರಮಾಣದ ದೇಣಿಗೆಗಳು ಪ್ರತಿದಿನ ಕೊಡ್ತಾ ಇದ್ದಾರೆ. ಆ ಸಂಪನ್ಮೂಲವನ್ನು ಬಳಸಿಕೊಂಡು ಹಿಂದೆ ಸಂಘದಲ್ಲಿ ಇರತಕ್ಕಂಥ ದುಡ್ಡನ್ನು ಬಿಟ್ಟು ನಮ್ಮ ಬಂದಂಥ ಈ ದೇಣಿಗೆ ದುಡ್ಡದಲ್ಲಿ ನಾವು ಸಮಗ್ರ ಬದಲಾವಣೆ ಮಾಡ್ತಾ ಪ್ರತಿದಿನ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ನಮ್ಮ ಕನಸು ಏನೈತಪ್ಪ ಅಂದ್ರೆ ಅತಿ ಶೀಘ್ರದಲ್ಲಿ ಇಲ್ಲಿ ಕಾಲೇಜು ಹಾಗೂ CBSE ಸ್ಕೂಲ್ ಪ್ರಾರಂಭ ಆಗುವಂಥ ಬೇಡಿಕೆ ಜನರದ್ದಿದೆ, ನಮ್ಮದು ಇದೆ. ಹೊಸ ಆಡಳಿತ ಮಂಡಳಿಯವರು ನಾವು ವಿದ್ಯೋಪಾದಿಯಲ್ಲಿ ಪ್ರತಿದಿನ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಈ ಸಂಸ್ಥೆಯಲ್ಲಿ ಸುಮಾರು 58ರಿಂದ 59 ಎಕರೆ ಜಮೀನಿದೆ, ಬಿಲ್ಡಿಂಗ್ ಇದೆ, ಹಾಸ್ಟೆಲ್ ಇದೆ. ಇವೆಲ್ಲವನ್ನು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಇವೆಲ್ಲವನ್ನು ಕಾಪಾಡಿಕೊಂಡು ಬರುವ ದಿನಮಾನಗಳಲ್ಲಿ ಈ ಭಾಗದಲ್ಲಿ ಅಂದರೆ ಜಿಲ್ಲೆಯಲ್ಲಿ ಬಂತನಾಳ ಶ್ರೀಗಳ ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ನಮ್ಮೆಲ್ಲರ ಆಸೆಯಿಂದ ನಾವು ಎಲ್ಲರೂ ಗುರಿ ಇಟ್ಕೊಂಡು ಈ ಸಂಸ್ಥೆಯಲ್ಲಿ ಬಂದಿದ್ದಾಗಿದೆ. ಅದರ ಪ್ರಕಾರ ಎಲ್ಲ ಪ್ರತಿದಿನವೂ ಎಲ್ಲರ ಸಹಕಾರದೊಂದಿಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದೇವೆ. ಮುಂದೂ ಕೂಡ ನಾವು ಹಗಲಿರುಳು ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಹಗಲಿರುಳು ಈ ಶಾಲೆಯನ್ನು ಉನ್ನತ ಸ್ಥಾನಕ್ಕೆ ಒಯ್ಯಲು ನಾವು ಹಗಲಿರುಳು ಸ್ಮರಿಸಲು ನಾವು ಸದಾ ಸಿದ್ಧರಾಗಿದ್ದೇವೆ. ಅದರ ಜೊತೆಗೆ ಈ ಭಾಗದಲ್ಲಿ ಹೊಸ ಶಿಕ್ಷಣಗಳನ್ನು ಇಲ್ಲಿ ಯಾವುದು ನಮಗೆ ಕೊರತೆ ಇದೆ ಆ ಶಿಕ್ಷಣಗಳನ್ನು ಪೂರೈಸ್ತಕ್ಕಂಥ ಯಾವುದೇ ಶಿಕ್ಷಣಗಳು ಇರಬಹುದು, ಅಂಥ ಶಿಕ್ಷಣಗಳನ್ನು ಹಂತವಾಗಿ ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡು ಈ ಶಾಲೆಯನ್ನು ಉನ್ನತ ಸ್ಥಾನಕ್ಕೆ ಒಯ್ಯೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೇವೆ. ಇನ್ನು ನೂತನವಾಗಿ ಪ್ರಸಾದ
ನಿಲಯದ ಅಧ್ಯಕ್ಷರಾಗಿದ್ದಾರೆ ಸರ್. ಹೌದು. ಅಲ್ಲಿ ಏನು ಡೆವಲಪ್ಮೆಂಟ್ ಸರ್? ಈಗ ನೋಡ್ರಿ, ಹಾಸ್ಟೆಲ್ ಭಾಳ ಅಂದ್ರೆ ಭಾಳ ಹಾಸ್ಟೆಲ್ ಪರಿಸ್ಥಿತಿ ಗಂಭೀರ ಐತಿ. ಈಗ ನಿನ್ನೆ ನಾವು ಬಿಲ್ಡಿಂಗ್ ಪ್ಯಾಚರ್ ಸ್ಟಾರ್ಟ್ ಮಾಡಿದ್ದೇವೆ. ಇವಾಗ ಇಲ್ಲಿ ಸುಮಾರು ಒಂದು 10 ರೂಮ್ಗಳದಾವೆ. 10 ರೂಮ್ಗಳನ್ನು ನವೀಕರಣ ಮಾಡಬೇಕು. ಅದು ಸವಾಲು. ನನಗೆ ಉಚಿತ ಪ್ರಸಾದ ನಿಲಯದ ಅಧ್ಯಕ್ಷರಾಗಿ ನನಗೆ ಅದೊಂದು ದೊಡ್ಡ ಸವಾಲಿದೆ. ಬರುವ ಜೂನ್ನಿಂದ ಎಲ್ಲ ವಿದ್ಯಾರ್ಥಿಗಳು ಆ ಕೋಣೆಯಲ್ಲಿ, ಸುಸಜ್ಜಿತವಾದಂಥ ಕೋಣೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು, ಅಲ್ಲೇ ಇರಬೇಕು ಅವರು ಅನ್ನುವಂಥ ಒಂದು ಸುಮಾರು 85 ವಿದ್ಯಾರ್ಥಿಗಳ ಅನುದಾನ ಇದೆ ನಮಗೆ. ಆ ಎಲ್ಲ ವಿದ್ಯಾರ್ಥಿಗಳನ್ನು ಅಲ್ಲೇ ಇರಿಸಿ ಅವ್ರಿಗೇನು ಬೇಕು ಮೂಲಭೂತ ಸೌಕರ್ಯಗಳನ್ನು ಕೊಡಲು ನಮ್ಮ ಆಡಳಿತ ಮಂಡಳಿ ಸಹಕಾರದೊಂದಿಗೆ, ಊರಿನ ಜನರ ಸಹಕಾರದೊಂದಿಗೆ ನಾನು ಸಾಕಷ್ಟು ಆ ಬಿಲ್ಡಿಂಗ್ ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದೆ. ಇನ್ನು 2-3 ತಿಂಗಳಲ್ಲಿ ಆ ಕಾಮಗಾರಿ ಎಲ್ಲ ಮುಗಿಸಿ ಬರೋ ಜೂನ್ನಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಚಿತ ಪ್ರಸಾದ ನಿಲಯ ಬಂಧನಾಳ ಶ್ರೀಗಳ ಹಾಸ್ಟೆಲ್ಪ ಅಂದ್ರೆ ಒಂದು ಏನೋ ಮೈಯ ರೋಮಾಂಚನಗೊಳ್ಳುವಂಥ ಅದು ಸ್ಥಾನ. ಆ ಸ್ಥಾನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓದಲು ಮುಂದೆ ಬರ್ತಾ ಇದ್ದಾರೆ. ನಾವು ವ್ಯಾಪಕ ಪ್ರಚಾರ ಮಾಡಿ ಆ ಹಾಸ್ಟೆಲ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಇದ್ದು ಒಂದು ಒಳ್ಳೆಯ ಶಿಕ್ಷಣ ಪಡೆಯೋಕ್ಕೆ ಏನು ಬೇಕು ಮೂಲಭೂತ ಸೌಕರ್ಯಗಳನ್ನು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಒದಗಿಸಲು ನಮ್ಮ ಆಡಳಿತ ಮಂಡಳಿ ಸರ್ಕಾರದೊಂದಿಗೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸರ್, ಕೇವಲ ಅಧಿಕಾರ ವಹಿಸಿಕೊಂಡ ನಂತರ 15-20 ದಿನಗಳಲ್ಲಿ ಸಾಕಷ್ಟು ಏನೇನು ಬದಲಾವಣೆ ದಿನದಿಂದ ದಿನಕ್ಕೆ ಒಂದು ಹೊಸ ಕಾರ್ಯರೂಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಜನರ ಮಾತು ಕೇಳಿ ಬರ್ತದೆ ಸರ್. ಹೌದು ರೀ. ಯಾಕಂದ್ರೆ ನಾವು 10ನೇ ತಾರೀಕು ಬಂದರೆ ಈ ಶಾಲೆಯಲ್ಲಿ ಯಾವ ರೂಮ್ಗಳು, ಯಾವುದೂ ಒಂದು ಗ್ರೌಂಡ್ ಸರಿ ಇದ್ದಿದ್ದಿಲ್ಲ, ರೂಮ್ಗಳು ಯಾವ ಕಾಣ್ತಾ ಇದ್ದಿದ್ದಿಲ್ಲ. ಎಲ್ಲವೂ ತಕ್ಷಣ ಕಾರ್ಯಪ್ರವೃತ್ತರಾಗಿ JCB ಮುಖಾಂತರ ಸುಮಾರು 4-5 ದಿನಗಳವರೆಗೆ ಸತತವಾಗಿ ಡೋಜರು, JCB, ಆಳುಗಳು, ಟ್ಯಾಕ್ಟರ್ಗಳು ತೊಗೊಂಡು ಎಲ್ಲ ಕ್ಲೀನ್ ಮಾಡಿದೆವು. ಇನ್ನೂ ಕಾರ್ಯ ಅದು ಕಂಟಿನ್ಯೂ ಆಗ್ತಾಯಿದೆ. ಅದರ ಜೊತೆಗೆ ನಾವು ಅದಕ್ಕೆ ಮೊದಲು ಶಿಸ್ತು ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೇವೆ. ಅದರ ಜೊತೆಗೆ ಈಗ ಶಿಕ್ಷಕರದ್ದು ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸಿ ಆ ನಿಟ್ಟಿನಲ್ಲೂ ಕೂಡ ಪ್ರತಿದಿನ ಮೀಟಿಂಗ್ ನಡೀತಾ ಇದೆ. ಅದು ಎಲ್ಲರಿಗೂ ಅನುಕೂಲ ಆಗುವ ಶಿಕ್ಷಣ ಬದಲಾವಣೆ ಆಗಬೇಕು. ಎಲ್ಲರ ಉದ್ದೇಶ ಶಿಕ್ಷಣ ಬದಲಾವಣೆ ಆಗಬೇಕು ಅನ್ನುವಂಥ ಉದ್ದೇಶ ಇದೆ. ಅದ್ರಗೋಸ್ಕರ ನಾವು ಇಲ್ಲಿ ಒಳಗಡೆ ಬಂದಿದ್ದು. ಆ ನಿಟ್ಟಿನಲ್ಲೂ ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಜನರು ತಮ್ಮ ಮೇಲೆ ಭಾಳಷ್ಟು ಅವಲಂಬನೆ ಇಟ್ಕೊಂಡ್ರೆ ಸರ್, ಇನ್ನೂ ಒಂದು ಬದಲಾವಣೆ ಮಾಡ್ತಾರೆ. ಅದನ್ನು ನೀವು ಅದು ಆ ಮಾತು ಸತ್ಯ. ಜನರು ಇವ್ರು ಏನಾದರೂ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಮಗೆ ಸುಮಾರು 150 ಮಂದಿಯಲ್ಲಿ 125 ಮಂದಿ ಕೈ ಎತ್ತುವ ಮುಖಾಂತರ ನಮ್ಗೆ ಈ ಶಾಲೆಯಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಕಳಿಸಿದ್ದಾರೆ. ಆ ವಿಶ್ವಾಸ ನಾವೆಂದೂ ಮರೆಯೋಂಗಿಲ್ಲ. ನಾವು ನಮ್ಮ ಹೊಲ ಮನೆ ಯಾವ ರೀತಿ ನಾವು ಪ್ರಾಮುಖ್ಯತೆ ಕೊಟ್ಟು ಮಾಡ್ತೀವೋ ಅದೇ ರೀತಿನ ಇದಕ್ಕೂ ಪ್ರಾಮುಖ್ಯತೆ ಕೊಟ್ಟು ಈ ಶಿಕ್ಷಣ ಸಂಸ್ಥೆಗೆ ಹಗಲಿರುಳು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವಿಲ್ಲಿ ಏನೂ ತೊಂದರೆ ಬರದಂತೆ ನೋಡ್ಕೊಳ್ಳೋಕೆ ನಾವು ಸದಾ ಸಿದ್ಧಿರ್ತೀವಿ. ಸರ್, 60-62 ವರ್ಷದಿಂದ ಅಭಿವೃದ್ಧಿ ಕಾಣುವಂಥ ಸಂಸ್ಥೆ, ನೀವು ಕೇವಲ ಒಂದು 2 ವರ್ಷದಲ್ಲಿ ಅಭಿವೃದ್ಧಿ ಮಾಡ್ತಾ ಸಾಧ್ಯ ಆಗ್ಬೋದು ಸರ್? ಸಾಧ್ಯ ಇದೆ ರೀ. ನಮ್ಮ ಸಂಸ್ಥೆಗೆ ಏನು ಕೊರತೆ ಇಲ್ಲ. ಜಮೀನಿದೆ, ಬಿಲ್ಡಿಂಗ್ ಇದೆ, ದುಡ್ಡಿದೆ, ಸಾಕಷ್ಟು ಕೊರತೆ ಇದೆ. ಮಾಡೋ ಇಚ್ಛಾಶಕ್ತಿ ಇರಲಿಲ್ಲ. ನಾವು ಅದನ್ನು ಎಲ್ಲ ಈಗ ಮತ್ತು ಬೇರೆ ವಿದ್ಯಾರ್ಥಿಗಳು ದಾನಿಗಳಿಂದ ಎಲ್ಲ ಸಂಪರ್ಕ ಮಾಡಿದೆವು. ದಾನಿಗಳು ಕೂಡ ಸುಮಾರು 10 ದಿನದಲ್ಲಿ ಒಂದು 2-2.5 ಲಕ್ಷ ರೂಪಾಯಿ ದಾನ ಬಂದಿದೆ. ಈಗ ಎಲ್ಲರೂ ದಾನ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಸದ್ಬಳಕೆ ಮಾಡ್ಕೋತೀವಿ. ಒಂದೇನಪ್ಪ ನಾವು ನಿಮ್ಮ ವಾಹಿನಿ ಮೂಲಕ ಹೇಳಬೇಕಪ್ಪ ಅಂದ್ರೆ, ಶಾಲೆಯಲ್ಲಿ ಇಟ್ಟಂಥ ದುಡ್ಡು 4 ದಿನದಲ್ಲಿ ಖರ್ಚು ಮಾಡುವಂಥ ಆಸೆ ನಮ್ಮಲ್ಲಿಲ್ಲ. ಆ ಇಟ್ಟಂಥ ದುಡ್ಡು ಮುಟ್ಟಲಾರ್ದೇ ನಾವೇ ಸ್ವಂತ ಕೂಡಿಸಿಕೊಂಡು ದಾನಿಗಳ ಸಹಕಾರದಿಂದ, ಕೆಲವು ಯುವಕರ ಸಹಕಾರದಿಂದ, ಸರ್ಕಾರಿ ಯೋಜನೆಗಳಿಂದ ಪಡೆದುಕೊಂಡು ಅದನ್ನು ಒಂದು ಏನೇನು ಕೊರತಿದೆ ಆ ಕೊರತೆ ನೀಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾವುದೋ ಆಡಳಿತ ಮಂಡಳಿ ಕಪ್ಪು ಚುಕ್ಕಿಯನ್ನು ಬರ್ಸ್ಕೊಳ್ಳಾರ್ದ ಅಭಿವೃದ್ಧಿ ಮಾಡ್ತೀವಿ. ಆಡಳಿತ ಮಂಡಳಿ ನೀ ಮಾಡಿದ್ದು ಸರಿ ಇಲ್ಲಪ್ಪ, ಅಥವಾ ನೀ ಮಾಡಿದ್ದು ಇದು ಸರಿ ಇಲ್ಲ, ಅಥವಾ ಯಾವುದೇ ಕಪ್ಪು ಚುಕ್ಕಿ ಬಂದರೆ ನಾವು ತಕ್ಷಣ ಈ ಸಂಸ್ಥೆಯಲ್ಲಿ ನಾವು ಇರಲ್ಲ. ಆ ಮಾತಂತೂ ನಾವು ಜನರಿಗೆ ಭರವಸೆ ಕೊಡ್ತೀವಿ. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ, ಯಾವ ಕಾರಣಕ್ಕಾಗಿ ಈ ಸಭೆಯನ್ನು ಕರೆಯಲಾಗಿದೆ, ಇಲ್ಲಿಂದ ಪಾಲಕರ ಚರ್ಚೆ, ಮಕ್ಕಳ ಸಮಸ್ಯೆ ಕುರಿತು ನೀವು ಚರ್ಚೆಯನ್ನು ಮಾಡಬೇಕು. ನೀವು ಯಾರು ಮಾತಾಡಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಆಗಿದೆ. ಅವನ ಹೆಸರು ಅವನಿಗೆ ಬರೆಯಕ್ ಬರಲ್ಲ, ಮತ್ತು ತಂದೆ ಹೆಸರು ಬರೆಯಕ್ ಬರಲ್ಲ. ಮತ್ತೆ ನಮ್ದು ತಪ್ಪೈತೆ ಅದ್ರಾಗ. ಯಾಕಂತ ಇನ್ನೊಬ್ರು ಹೊಲ ಮಾಡ್ತೇವೆ. ಅವಾಗ ಸಾಲಿಗೆ ಒಂದು 4 ದಿನ ಕಳಿಸೋದು, 4 ದಿನ ಬಿಡಿಸೋದು ಮಾಡೀನಿ. ನಮ್ಮ ತಪ್ಪಿಲ್ಲ ತನಗಿಲ್ಲ. ಆ 4 ದಿನದಾಗ ಆಯ್ತು, 10th ಆಗಿದ್ದಾಗ ಅವ್ರಿಗೆ ಸಾಲಿ ಬಿಡಿಸಿಲ್ಲ. ಈಗಾದ್ರೂ ಸದ್ಯಕ್ಕ ಅವ್ನ ಹೆಸರು ಬರೆಯಕ್ ಬರೋದ್ರೆ ಅವನ ತಂದೆ ಹೆಸರು ಮತ್ತು ಅಡ್ಡ ಹೆಸರು ಬರೋದು, ಮತ್ತು 10th ಪಾಸ್ ಆಗ ಅನ್ನೋದು ಯಾವ ಉದ್ದೇಶ? ಸರ್, ನಮ್ಮ ಹುಡುಗರು ಇಲ್ಲಿ 9ನೇ ತನಕ ನಮ್ಮ ಹುಡುಗ ಕಲಿಯಾಕಂದ್ರೆ ಸರ್, ಇದು ವಿದ್ಯಾರ್ಥಿಗಳ ಟರ್ನಿಂಗ್ ಪಾಯಿಂಟ್ ಆಗಿರೋದ್ರಿಂದ 10ನೇ ತರಗತಿಗೆ ನಾವು
ವಿದ್ಯಾರ್ಥಿಗಳನ್ನ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿಸ್ತೀವಿ ಅದು ಮುಂದೆ ಅವ್ರ ಜೀವನಕ್ಕೆ ತುಂಬ ಒಳ್ಳೇದಾಗುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದೊಳಗೆ ನಮ್ಮ ಹುಡುಗರದ್ದು ಕೊರತೆ ಭಾಳ ಕಾಣತ್ತಿದೆ ಸರ್. ನೀವು ಶಾಲೆಗೆ ಏನು ಕಲಿಸ್ತಾರಲ್ಲ ಗೊತ್ತಿಲ್ಲ, ನಾವು ಮನ್ಯಾಗ ಕೇಳಿದಾಗ ಪ್ರತಿಯೊಂದು ಪ್ರಶ್ನೆಗೂ ಅವ್ರು ಇಲ್ಲ ಉತ್ತರ ಬಂದ್ರೆ ನಾವೇನು ಮಾತಾಡೋಣ. ಇವಾಗ ಕನ್ನಡ ಕೇಳಿದ್ರು ನೋಡಿ, ಅವ್ರು ಸರ್ ಹೇಳಿದ್ರಿಲ್ಲ ಇಲ್ಲ ಶಾಲೆ ವಯಸ್ಸದ ಅಂತ ಹೇಳಿದ್ರು. ಬಟ್ ನಾ ಏನೋ ಒಂದು ಕ್ವಶನ್ ಕೇಳಿದ್ರು ರೀ, ಕೇಳಿದ್ದೆಲ್ಲ ಮುಂದೆ ನಾವು ತಂದು ಕೊಡ್ತೇವ್ರಿ. ಅವ ಇಂಥದ್ದೇ ಬೇಕಂದ್ರೆ ಅವ ಇಲ್ಲ ನನಗೆ ಇದು ವಾಟ್ಸಪ್ ಮುಖಾಂತರ ಸ್ಟಡೀಸ್ ಕಳಿಸ್ತಾರ, ನಾವು ಏನು ಮಾಡ್ಬೇಕಂದ್ರೆ ಸರ್ ನಾವು ಇದ್ದಾಗ ಆನ್ಲೈನ್ ಕ್ಲಾಸ್ ಇದ್ದಿದ್ದಿಲ್ಲ ಸರ್. ಈಗ ಆನ್ಲೈನ್ ಕ್ಲಾಸ್ ನೀವು ಮಾಡಿದ್ರಿಂದ ಮಕ್ಕಳಿಗೆ ಮೊಬೈಲ್ ಚಟ ನೀವಾಗಿ ಕೊಡಕತ್ತೀರ ಅಂತ ನನಗೆ ಅನಿಸ್ತದೆ ಸರ್. ಹಾಂ ಸರ್, ನನ್ನ ಅಭಿಪ್ರಾಯ ಸರ್, ಬೇರೆ ನನ್ನ ಅಭಿಪ್ರಾಯ ರೀ. ಈಗ ನಾನು ಅವಾಗ ಕೇಳೋಣ ಫೋನ್ ಕೊಡ್ಸ್ಬೇಕಾಗ್ತದೆ ಸರ್, ಅನಿವಾರ್ಯವಾಗಿ ಫೋನ್ ಕೊಡ್ಸ್ಬೇಕಾಗ್ತದೆ ಸರ್. ಈಗ ಮನ್ಯಾಗ ನಾಲ್ಕರಿಂದ ಬರ್ಸಕ್ಕಾಗಲ್ಲ. ಅದು LV ಅಂತ ಐತಿ, ಇಂಪಾರ್ಟೆಂಟ್ ಕ್ವಶನ್ ಇದ್ದು ಅದ್ರಾಗ. ಅದನ್ನ ನೀವೇನ್ ಮಾಡ್ಬೇಕು, PDF ತೆಗೆಸ್ರಿ. ಓಕೆ ಸರ್. ಇಲ್ಲಿ ಏನಾಗ್ತದೆ, ಕಾಸ್ಟ್ಲಿ ಆಗ್ತದೆ. ಬಿಜಾಪುರ ಹೋಗ್ತಿಲ್ಲ ಯಾವಾಗ್ರೆ ₹1 ಒಂದು ತೆಗಿತಾರೆ, ಅದನ್ನ ತೆಗೆದು ಕೊಡ್ಬೋದು. ಆಗಿ ಸರ್, ಇದು ಕಾಸ್ಟ್ಲಿ ಆಗಿ ಸರ್, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದ್ರು ಮಾಡೋದ್ರಿ. ಬಟ್ ಸರ್ ನಾನು ಒಂದು ಟ್ಯಾಗ್ ಕೊಟ್ಟಿನಿ ಸರ್, ಮನೆ ಕೊಡೋದ್ರಿಂದ ನೀವು ನನ್ನ ಫೋನ್ ತೊಗೊಳಕತ್ತೆ, ನಮ್ಮ ಬ್ಯಾಗ್ ಕಿರಿಯಾಗತ್ತೆ, ಮನೆ ಒಂದು ಸಪ್ರೇಟ್ ಟ್ಯಾಗ್ ಕೊಟ್ಟವ್ರಿ. ಅವ ವಿದ್ಯಾಭ್ಯಾಸದ ಜೊತೆ ನಾವು ಒಪ್ಕೊಳ್ತೇವೆ. ಬಟ್ ನೀವು ಶಾಲೆ ಸ್ಟ್ರಿಕ್ಟ್ ಆಗಿ ನೀವು ವಾರ್ನಿಂಗ್ ಮಾಡ್ಬೇಕು. ನಿಮ್ಗೆ ನಾವು ಏನು ಕಳಿಸಿರ್ತೀವಿ ಅದನ್ನ ಮಾತ್ರ ನೋಡ್ಬೇಕು, ನಂತರ ಹೇಳ್ತೀವಿ ಅದನ್ನ ಬಂದ್ ಮಾಡ್ಬೇಕು. ಎಷ್ಟೋ ಸತಿ ಅದೇ ಕಾರಣಕ್ಕೆ ನಾವು ಹೊಡೆದಿಲ್ಲ ಸರ್. ನಾವು ಇಲಾಖೆ ಆದೇಶ ಏನಿರ್ತದೆ, ಈ ನೋಟ್ಸ್ ಸಂಪೂರ್ಣವಾಗಿ ಇದನ್ನ ತೆಗೀರಿ ಪ್ರಿಂಟ್ ಅಂತ ಸ್ವಲ್ಪ ನೋವು ಸರ್. ಅದಕ್ಕೆ ಸಲುವಾಗಿ ನಾವು ಜೊತೆ ಹುಡುಗರ ಜೊತೆ ಗಲಾಟೆ ಮಾಡುದು ಈ ತರ ನಾವು ನಮ್ಮ ಕರೆಕ್ಟ್ ಅಂತ ಆಗಿರ್ತದೆ ಸರ್. ತಪ್ಪ್ರಿ ಸ್ವಲ್ಪ ಏನೈತಿ, ನಮ್ಗಿಂತ ಜಾಸ್ತಿ ತಿದ್ದವ್ರು ನೀವು ಇರೋದ್ರಿಂದ ನಿಮಗೆ ನಾವು ನಿಮ್ಮ ಮೇಲೆ ಹೊರೆ ಹಾಕ್ಬೇಕಾಗುತ್ತೆ ಸರ್. ಅದಕ್ಕೆ ನಾವು ಹೊಡ್ಸ್ಕೊಂಡವ್ರಿಗೆ ಸರ್, ನಮ್ಗೆ ನಾವು ಬರೆಯೋದಿಲ್ಲ ಸರ್. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದಕ್ಕೂ ನಮಸ್ಕರಿಸಿ ಮತ್ತು ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ, ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಪಾಲಕ ಬಂಧುಗಳಿಗೆ ನನ್ನ ನಮಸ್ಕಾರ. ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಎಷ್ಟು ಗೊತ್ತಾಗ್ಯದ ಅಂತ ನೋಡಿದೆವು. ಏನೇನು ಗೊತ್ತದ ನಿಮ್ಗೆ? ನಿಮ್ಮ ಮಕ್ಕಳ ಬಗ್ಗೆ ಏನು ಕೇಳ್ಬೇಕಂತ ಗೊತ್ತಿಲ್ಲ ನಿಮ್ಗೆ. ಯಾರು ಏನು ಹೇಳಿದ್ರಪ್ಪ? ಈಗ ಬಂದೀವಿ ನಾವು. ಒಂದು ಗಾಡಿ ಐತೆ ಅಂದ್ರೆ ಇವ್ರು ಡ್ರೈವರ್ಗಳು ಇವ್ರೆಲ್ಲ ಮ್ಯಾಗ ಯಾಕೆ ಇವ್ರನ್ನ ಕುಂದ್ರಿಸಿ ಹೇಳ್ರಿ. ಈ ಸಾಲಿ ಡ್ರೈವರ್ ಯಾರ್ರಿ ಹೇಳ್ರಿ? ಟೀಚರ್ಸ್. ಅದು ಏನರ ಪ್ರಾಬ್ಲಮ್ ಆಯ್ತು, ರಿಪೇರಿಗೆ ಬರ್ತಂದ್ರೆ ರಿಪೇರಿ ಮಾಡೋರು ಯಾರು? ಇಲ್ಲಿ ಬಂದು ಕೂತಿರಲ್ಲ ನೀವು, ರಿಪೇರಿ ಮಾಡೋರು. ನೀವು ರಿಪೇರಿ ಮಾಡಿ ಇಲ್ಲಿ ಕಳಿಸಿದ್ರಿ ಅಂದ್ರೆ ಅವ್ರು ಸರಿಯಾಗಿ ಹೊಡಿತಾರೆ. ಅದು ಹತ್ತು ಹೊಡೆಯೋವಾಗ ಏನು ಬ್ಯಾನ್ ಐತೆ? ಅದು ಗಾಡಿ ಹತ್ತು ಹೊಡೆಯೋವಾಗ ಏನು ಬ್ಯಾನ್ ಐತಿ? ಸುಮ್ಮ ಹೊಡಿತಾನವ. ಆದ್ರೆ ಮನೆಗೆ ಬಂದಗಳೇ ಆ ಗಾಡಿ ಬಾದಾಗೈತು, ಎಲ್ಲೆಲ್ಲಿ ಹೊಡೈತಿ, ಏನೇನಾಗೈತಿ, ಪಂಚರ್ ಆಗೈತೋ, ಆಯಿಲ್ ಕಮ್ಮಿ ಆಗೈತೋ, ಅದು ಬಾದಾಗೈತಿ, ರಿಪೇರಿ ಆಗೈತಿ ನೋಡ್ಬೇಕಾದೈತಿ ಯಾರು? ಮತ್ತು ಈಗ ಗಾಡಿ ಹೊಡೆದವನ ಮ್ಯಾಗ ಅಂತೀರಂದ್ರೆ ನಾಳೆಗೆ ಬೇರೆ ಗಾಡಿ ಡ್ರೈವರ್ಗಳಂತೂ ಸಿಗಂಗಿಲ್ಲ. ಈಗ ಸಿಗ್ತಾರಲ್ರಿ ಡ್ರೈವರ್ಗಳು, ಬೇರೆದವ್ರು ಸಿಗೋದಿಲ್ಲ. ಮತ್ತು ನೀವು ಅದನ್ನ ಚಂದಾಗ ಕಾಳಜಿ ಮಾಡಬೇಕೋ ಬೇಡ? ಈ ಗಾಡಿ ಬಾದಾಗಿವೆ, ಒಟ್ಟು ಇವು ಗೊತ್ತಾವಲ್ಲ. ಇವು ಗಾಡಿ ಯಾರು ಹೇಳಿ? ಕಲಿಯಾಕೆ ಬರ್ತಾರಲ್ಲ ಇವು ಗಾಡಿ. ಇವ್ರನ್ನ ದಿನ ನಡೆಸ್ಬೇಕಾಗ್ಯದ, ಚಲೋತ್ನಂಗೆ ನಡೆಸ್ಬೇಕಾಗ್ಯದ. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಿಮ್ಮ ಮಾತುಗಳು ಸತ್ಯದ, ಹಾಳಾಗ್ಯದ, ಹಿಂದಿನ ಬೇಡ. ನಾವು ಹಿಂದಿನ ಏನು ಹೇಳೋದು ಬೇಡ, ಯಾರ ಮ್ಯಾಗೂ ನಾವು ಬ್ಲೇಮ್ ಮಾಡೋಂಗಿಲ್ಲ. ಅವ್ರು ಹಂಗಿದ್ರು ಹಿಂಗಿದ್ರು ಬೇಡ. ನಮ್ಮ ಉದ್ದೇಶ ಇಷ್ಟ, ನಮ್ಮ ಶಾಲೆ ಸುಧಾರಣೆ ಆಗೈತಿ ಅಂತ ಗೊತ್ತಾಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ನಾವು ಈ ಮಕ್ಕಳು ಚಲೋ ಶಾಲೆ ಕಲಿಬೇಕು. ನಮ್ಮ ಆಶಯ ಅರ್ಥ ಮಾಡ್ಕೊರಿ ನೀವು. ಯಾರ ಮಕ್ಕಳು? ನಿಮ್ಮ ಮಕ್ಕಳು ಚಲೋ ಶಾಲೆ ಕಲಿಬೇಕು. ಇವ್ರು ನಿಮ್ಮ ಮಕ್ಕಳಲ್ಲ ನಮ್ಮ ಮಕ್ಕಳು ಅಂತೇಳಿ ನಮ್ಮ ಕೈಯಾಗ ಕೊಟ್ಟಿರಿ. ಇವ್ರು ಇವನ್ನೆಲ್ಲ ಜೋಪಾನ ಮಾಡಕತ್ತಾರ, ಕಲಿಸ್ಬೇಕಾಗ್ಯದ. ಮತ್ತು ಕಟಿಂಗ್ ಚಂದಾಗ ಮಾಡ್ಕೊಂಬ ಅಂದ್ಗಳೇ ಅವ ಮೊದಲ ಕೂದಲ ಹಿಂಗೆ ಎಡಕ್ಕೆ ಹರ್ಸಕ್ಕೆ ಹೆಚ್ಚಿಗೆ ಬಿಟ್ಟ. ನಾವು ಅವ ಹಂಗಾರ ಮಾತಾಡ್ತಾರೆ. ಪ್ಯಾಂಟ್ ತೆಳ್ಯಾಕೆ ಹಾಕೊಂಬ ಅಂದ್ರೆ ನೋಡ್ರಿ, ನಮ್ಮ ಪ್ಯಾಂಟ್ ಇಲ್ಲಿಗದು ಹಿಂಬಡಿಗೆ ಹತ್ಬೇಕ ಬೇಡ? ಎಲ್ಲ ರೊಕ್ಕ ಕೊಟ್ಟಿರಿ, ಬಟ್ಟೆ ಯಾಕೆ ಅರ್ಧ ತಗೋತೀರಿ? ರೊಕ್ಕ ಪೂರ ಕೊಟ್ಟಿವಿ, ಟೇಲರ್ಗೂ ಹೊಲಗೊಲಿಗೆ ಪೂರ ಕೊಟ್ಟಿರಿ, ಬಟ್ಟೆಗೂ ಪೂರ ಕೊಟ್ಟಿರಿ. ಅರ್ಧ ಯಾಕೆ ತಗೊಳ್ಳೋದು? ಅರ್ಧ ಯಾಕೆ ಹೊಲ್ಸೋದು? ಅದಕ್ಕೆ ರೊಕ್ಕ ಕೊಟ್ಟಾಟ ದುಡಿಸ್ಕೋಬೇಕು ಬೇಡ? ಅವ್ರನ್ನ ಪೂರ್ತಿ ಮಾಡಿ. ಒಂದು ಈಗಾಗಲೇ ಹೇಳಿದಾಗ
ಈಗ ಆನ್ಲೈನ್ಯಾಗ ನೋಟ್ಸ್ ಕೊಡ್ತಾರೆ, ಫೋನ್ ಹಿಡ್ಕೊಂಡು ಕೂತು ಅಂದ್ರೆ ಹುಡುಗರು ಬಿಡುದಿಲ್ಲ ಅಂತ. ನಾವೊಂದು ಪ್ರಿಂಟರ್ ಮಷಿನ್ ರೆಡಿ ಮಾಡೀವಿ, ಜೆರಾಕ್ಸ್ ಕೇಳಿವಿ ಮಾಡಿ ಸರ್ಗೆ, ಒಂದು 3-4 ಸಾವಿರ ರೂಪಾಯಿ ಖರ್ಚದ, ನಾವು ಕೊಡ್ತೀವಿ ಮಾಡಿಸ್ರಿ ಅಂತ ಹೇಳಿ. ಅದು ಮಾಡಿಸಿದ ಮ್ಯಾಗ ನೀವೇನು ಕಳಿಸ್ತಿರಲ್ಲ, ನೋಟ್ಸ್ ಕಳಿಸ್ತಾರಲ್ಲ, ಇಲ್ಲೇ ಪ್ರಿಂಟ್ ಹೊಡಿಸ್ಕೊಡ್ತಾರೆ. ಅದಕ್ಕೆ 100 ಬಿಟ್ಟು 200 ಆಗಲಕ್ಕೆ ರೊಕ್ಕ ಕೊಡಕ್ಕೆ ತಯಾರಿದ್ರಿಲ್ಲ. ಫೋನ್ ಕೊಡಬೇಡ್ರಿ ಅವ್ರಿಗೆ, ತೆಳಗೆ ಮಾಡಿ ನಿಂದ್ರೊಳಗೆ. ಹೊಸ ತರುಣ ಸರ್, ಹೊಸ ತರುಣ ಹೊಸ ಇವರೇ ಯಾರೋ ಒಬ್ರು ಕೊಡಿಸ್ಬೇಕಾರ. ನಿಮ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಯಾರು ಒಂದು 25 ಸಾವಿರ ರೂಪಾಯಿ ಕೊಟ್ಟರೆ ಅದು ಪ್ರಿಂಟರ್ ಬಂದ್ಬಿಡ್ತದೆ. ಕೊಡಿಸ್ತೀರಿ? ಬ್ಯಾಡ ಬಿಡಿ, ನಾವು ಕೊಡಿಸ್ತೀವಿ, ಹೊಸದು ಕೊಡಿಸ್ತೀವಿ, ಹೊಸ ತರ್ತೀವಿ. ನಿಮಗೆ ಜೆರಾಕ್ಸ್ ಕೊಡೋಂಗಿಲ್ಲ, ಮ್ಯಾಗ ಫೋನ್ಯಾಗ ಕಳ್ಸಂಗಿಲ್ಲ, ಇಲ್ಲೇ ಕಳಿಸ್ತೀವಿ. ಒಂದು ಕ್ಲಿಯರ್ ಆದರೆ ಆನ್ಲೈನ್ ಕನ್ನಡ ಓದಾಕ ಬರೆಯೋಕೆ ಬರೋಂಗಿಲ್ಲ. ನಾವು ಇಲ್ಲಿ ಇರೋ ಶಿಕ್ಷಕರಿಗೆ, ಕನ್ನಡ ಟೀಚರ್ಗೆ ಒಂದು ಹೇಳ್ತೇವೆ, 8th 9th 10th ನಾಳೆಯಿಂದ ನಾಳೆಗೆ ಇನ್ನೊಂದು ದಿವಸ 8th 9th ತೊಗೋತೀವಿ ನಾವು ಕ್ಲಾಸ್ನಾಗ. ಆ ಮಕ್ಳಿಗೆ ತೊಗೊಂಡಾಗ ಅವಾಗ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದ್ದೇನಂದ್ರೆ ಎಲ್ಲ ಕ್ಲಾಸ್ ಒಳಗೆ ಎಷ್ಟು ಮಂದಿ ಕನ್ನಡ ಓದಕ್ಕೆ ಬರೋಂಗಿಲ್ಲ ಅಂತ ಲಿಸ್ಟ್ ಮಾಡಿಟ್ಟಾರೆ ಅವರು. ಕನ್ನಡ ಓದಕ್ಕೆ ಬರೆಯೋಕೆ ಬರಲಾರ್ದವ್ರಿಗೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಆಗ್ತದೆ. ದಿವ್ಸಕ್ಕೆ ಒಂದು ಕ್ಲಾಸ್ ಇರ್ತದೆ ಅವ್ರದ್ದು. ಇದು 1 ತಿಂಗಳ, ಅಕ್ಟೋಬರ್ ಸೂಟಿ ತನಕ ಮಾತ್ರ ನಿಮಗೆ ಓದಕ್ಕೆ ಬರೆಯೋಕೆ ಕಲಿಸ್ಬೋದು. ಮುಂದೆ ನೀವು ಪರೀಕ್ಷೆ ಬರೀಬೇಕು, ಕಲ್ತು ಆಮ್ಯಾಗ ಓದ್ಬೇಕದು. ಇಂಗ್ಲೀಷ್ ಎಷ್ಟು ಮಂದಿಗೆ ಓದಕ್ಕೆ ಬರೆಯೋಕೆ ಬರೋಂಗಿಲ್ಲ, ಅವ್ರಿಗೆ ಒಂದು ಕ್ಲಾಸ್ ಮಾಡ್ತದೆ. 8th ಎಷ್ಟು ಮಂದಿಗೆ ಓದಕ್ಕೆ ಬರೆಯೋಕೆ ಬರೋಂಗಿಲ್ಲ, ಅವ್ರಿಗೆ ಒಂದು ಕ್ಲಾಸ್ ಮಾಡ್ತದೆ. ಈಗ ನಮ್ಮ ಮಕ್ಳು ಗಂಡು ಹುಡುಗರು ಅದಾವ ಅನ್ನೋ ಅಷ್ಟು ಎಷ್ಟು ಮಂದಿ ಪಾಲಕರು ಬಂದಿರಿ? ನಮ್ಮ ಮಗ ಕಲಿತಾನ ಅವ್ರು ಇಲ್ಲಿ ಕೈ ಎತ್ರಿ. ನಮ್ಮ ಮಗಳು ಕಲಿಯೋರು ಬೇಡ, ನೀವು ಅರ್ಥ ಮಾಡ್ಕೊರಿ. ನಿಮ್ಗೊಂದು ಕ್ವಶನ್ ಅದ. ಈಗ ಹಾಸ್ಟೆಲ್ ಎಲ್ಲ ರಿಪೇರಿ ಮಾಡ್ಸತ್ತಾರೆ. ನಮ್ಮ ಹಾಸ್ಟೆಲ್ ಅಧ್ಯಕ್ಷರು ಆನಂದ್ ಬಿಸ್ಕೊಂಡವ್ರೆಲ್ಲ ನಿನ್ನೆ ಕಚ್ ಹಾಕ್ಸಿವಿ, ಈ ಪ್ಲಾಸ್ಟರ್ ಮಾಡ್ತೀವಿ, ಬಣ್ಣ ಹಾಸ್ತೀವಿ, ಇನ್ನೊಂದು ವಾರ ಟೈಮ್ ಬೇಕು ನಮಗೆ. ನಿಮ್ಮ ಹುಡುಗರು ಹಾಸ್ಟೆಲ್ದಾಗ ಇಟ್ಟು ಓದಿಸ್ಬೇಕಂತ ವಿಚಾರ ಅದ. ಬೇರೆ ಊರಾಗ ಹಾಸ್ಟೆಲ್ನಾಗ ಇಟ್ಟರೆ 1 ವರ್ಷಕ್ಕೆ ಎಷ್ಟು ರೊಕ್ಕ ಅದ್ರಿ? ಎಷ್ಟು ಅದ? ಒಂದು 50-60 ಸಾವಿರ ಅದ ತಿಳ್ಕೊಂಡು. ಯಾರ್ಯಾರು 50 ಸಾವಿರ ಕೊಡಕ್ಕೆ ರೆಡಿ ಇದೀರಿ? ಮತ್ತೆ ನಿಮ್ಗೆ ಗೊತ್ತಾಗಬೇಕಲ್ಲ, ಮತ್ತೆ ಕಲ್ಸಕ್ಕಾದ್ರೆ ಬೇರೆ ಊರು ಬೇಕು. ಹೋಗಲಿ, ಅದು ಅಷ್ಟು ಬೇಡ, 60 ಸಾವಿರ ಬೇಡ, ಒಂದು ಅರ್ಧ ರೊಕ್ಕ ಕೊಡ್ತೀರಿ. 25 ಸಾವಿರ ಕೈ ಹತ್ರ ನೋಡೋಣ, 25 ಕೊಡೋ. ಆ ಕಡೆ ತಗೋರಿ ಸರ್ ವಿಡಿಯೋ. ನೀವು ಹೇಳ್ತೀರ ಅದ್ರ ಯಾಕೆ? ಹೋಗಿ ಕೊಡಿ, ಒಟ್ಟ ಕ್ವಶನ್ ಇಲ್ಲಿ ನಿಮ್ಮದೆಲ್ಲ ಕೇಳಿ ಇಟ್ಟದ. ನಮಗೆ ಫ್ರೀನ ಕಲಿಸ್ತೀವಿ. ಎಷ್ಟು ಮಂದಿ ಮಕ್ಕಳು ಬಿಡ್ತೀವಿ? ಯಾವ ಮುಗ್ಗಲ್ಗಡೆ ಪ್ರಶ್ನೆ ಕಾಂಪಿಟೇಷನ್ ಇತ್ತು, ಹಂಗಾಗಿ ನಮ್ಮ ಪ್ರಶ್ನೆ ಇಲ್ರಿ. ಅವ್ರು ಒಂದಿಟ್ಟು ಗುಂಡಾಗಿರಿ ಮಾಡೋರು ತರಣ ಆಗ್ಬಿಟ್ಟಾರ. ಗುಂಡಾಗಿರಿ ಮಾಡಕ್ಕೆ ಕಳ್ಸಾಕತ್ತೀರಿ ಶಾಲಿಗೆ. ಬೇರೆ ಬೇರೆ ಕೆಲಸ ಮಾಡಕ್ಕೆ ರಗಡ ಜಗತ್ತು ದೊಡ್ಡದ, ಬೇರೆ ಕಡೆ ಇಲ್ಲಿ ಬರೋದೇ ಬೇಡ. ಇವಾಗ ಕರೆದಿದ್ದು ನಾವು ಸೂಕ್ಷ್ಮವಾಗಿ ಹೇಳಕತ್ತೀವಿ. ಕಲಿಸ್ಬೇಕು ಅನ್ನೋ ತಂದೆ ತಾಯಿ ಅಷ್ಟ ನಮ್ಮ ಶಾಲೆಗೆ ಬರ್ರಿ, ಕಲಿಬೇಕನ್ನೋ ಮಕ್ಕಳನ್ನ ಅಷ್ಟೇ ನಮ್ಮ ಶಾಲೆಗೆ ಕಳಿಸಿ. ನೀವು ನಮ್ಮ ಶಾಲೆಗೆ ಬರಲಿಲ್ಲ ಅಂದ್ರೆ ಏನು ನಮ್ಗೆ ನುಕ್ಸಾನ ಇಲ್ಲ. ತಯಾರಿದ್ರಿ ಅಂದ್ರೆ ನಾಳೆಯಿಂದ ಶಾಲೆಗೆ ಬರ್ರಿ. ಕಲಿಬೇಕನ್ನಂಗಿದ್ರೆ ಬರೋದು, ಕಲಿಸ್ಬೇಕನ್ನಂಗಿತ್ತಂದ್ರೆ ಕಳಿಸೋದು. ಕಲಿಯಕ್ಕೆ ರೆಡಿ ಇಲ್ಲ ಅಂದ್ರೆ ಕಳಿಸ್ಬೇಡ. ನೀವೆಲ್ಲರ ಬೇಕಾದ ಮಾಡಿ. ಅದನ್ನೇನು ಈ ಶಾಲೆ ಕಲ್ತು ಮುಂದೆ ಅದನ್ನು ಮಾಡೋದ್ರಾಗೇನಂತ ಹೀಗೆ ಮಾಡಿರಿ. ಅರ್ಥ ಮಾಡ್ಕೊರಿ. ಇದಲ್ಲ ನಿಮ್ಮದು ಇನ್ನೂ 7 ತಿಂಗಳದ ಕ್ಲಾಸ್, 7 ತಿಂಗಳದ. ಇವೆಲ್ಲ ಸ್ಲ್ಯಾಬ್ ತೆಗಿಬೇಕು. ನಾವು ಕ್ಲಾಸ್ ಮುಗಿಸಿ ತೆಗಿಬೇಕು, ಯಾವಾಗ ಮಾಡಬೇಕು ಅನ್ನೋದು ವಿಚಾರ ಮಾಡ್ಕೊಂಡು ಕೂತೀವಿ. ನೀವು ಇವತ್ತ ದಾರಿ ತಪ್ಪಿಸ್ಬಿಟ್ರಿ ಅಂದ್ರೆ, ಒಂದು ದಿನ ಬರೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ, ನಿಮ್ಮ ಮಕ್ಳು ಏನು ಮಾಡಕತ್ತಾವ ಅಂತ ಗೊತ್ತೇ ಇಲ್ಲ ಅಂದ್ರೆ, ವಾಟ್ಸಪ್ಗೆ ಒಂದು ಮೆಸೇಜ್ ಹಾಕೋದಲ್ಲ, ನಿಮಗೆ ನೋಟಿಸ್ ತೆಗಿಸಿ ಪ್ರಿಂಟ್ ಮಾಡಿಸಿ ಈ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಎಷ್ಟು ಖರ್ಚಾಕತ್ತೆ? ಲಕ್ಷಗಟ್ಟಲೆ ಕೊಟ್ಟು ಕೆಲಸ ಆಗ್ತಾರೆ ಹೊರಗೆ. ನೀವು ಮೊದಲು ಕಾಳಜಿ ಇರೋ ತಗೋರಿ ನಿಮ್ಮ ಮಕ್ಳ ಬಗ್ಗೆ. ನಾವು ಕೇಳಿಸ್ತೇವೆ. ನಾವು ಹೆಂಗೆ ಕೇಳಿಸ್ತೇವೆ ಅಂದ್ರೆ ಅವ್ರನ್ನ ಒಂದು ಕೆಲಸಕ್ಕೆ ಹಚ್ಚಂಗೆ ಕಳಿಸ್ಬಿಡ್ತೇವೆ. ನಿಮ್ಮ ಮನೆಗೆ ಕಲಿತಾರೆ. ಅವಾಗ ಮುಂದೆ ಹೋಗಿ ಅದು ಶಾಪ ನಮ್ಗೆ ತಟ್ಟಬಾರ್ದು. ಅದಕ್ಕೆ ಇವತ್ತಿಂದ ನೀವು ಡಿಸೈಡ್ ಮಾಡಬೇಕಾಗಿದ್ದೇನೆಂದ್ರೆ, ನಾವು 10th ಹುಡುಗರು ಎಷ್ಟು ಜನ ಓದಾಕ ಕಡ್ಡಾಯವಾಗಿ ಇರಕ್ಕೆ ರೆಡಿ ಅದಾರ, ಅವ್ರನ್ನ ಹಾಸ್ಟೆಲ್ದಾಗ ಇಟ್ಟು ಕಲ್ಸಕ್ಕೆ ರೆಡಿ ಇದೀವಿ. 3 ಹೊತ್ತು ಊಟ ಕೊಡ್ತೀವಿ, ಇರಕ್ಕೆ ವಸತಿ ಕೊಡ್ತೀವಿ, ಜಳಕಕ್ಕೆ ನೀರು ಕೊಡ್ತೀವಿ, ಊಟ ಮಾಡಿಸ್ತೀವಿ. ಸಂಜೆ ಮುಂದೆ 6ರಿಂದ 8 ಗಂಟೆ ತನಕ ಕ್ಲಾಸ್ ತೊಗೋತೀವಿ. ಮುಂಜಾನೆ 9ರಿಂದ 10 ತೊಗೊಳ್ಳು. ಹುಡುಗರು ಅಷ್ಟೇ. ಹೆಣ್ಣು ಹುಡುಗರಿಗೆ 6ರಿಂದ 8 ಗಂಟೆ ವಸತಿ ಇರೋಂಗಿಲ್ಲ. ಆ ಕ್ಲಾಸ್ ರೆಗ್ಯುಲರ್ ನಡೀತದೆ. ಸಾಯಂಕಾಲ 6ರಿಂದ 7:30 ಅಥವಾ 8 ದಿನಪ್ರತಿ ನಡೀತದೆ. ಮುಂಜಾನೆ 9ರಿಂದ 10 ನಡೀತದೆ.
ನೀವು ನಮ್ಮ ಕೆಲಸದವ್ರಿ ನಾವು ಶಾಲೆ ಬಿಡಿಸ್ತೀವಿ, ಬಿಡಿಸ್ರಿ, ಅದಕ್ಕೇನು ಪ್ರಾಬ್ಲಮ್. ಯಾರು ಕಲಿತಾರೋ ಅವ್ರ ಮಕ್ಳು ಶಾಣೆ ಹಾಕೋ, ಕಲೀಲಾರ್ದವ್ರ ಮಕ್ಳು ಶಾಣೆ ಆಗಿದೆ. ಆದ್ರೆ ಸವಾಲು ಏನೈತಿ ಅಂದ್ರೆ ಆ ಮಕ್ಕಳು ಭವಿಷ್ಯ ಹಾಳಾಗ. ನೀವು ಮುಂದೆ ಏನು ಬೇಕಾದ್ ಮಾಡಾಕತ್ತೀರಿ, ಅದು ಅವಕಾಶ ಅದು ಒಂದು ಹೇಳಿದ್ರು. ಡ್ರೆಸ್ ಕೋಡ್ ಇನ್ನು ಮ್ಯಾಗ ಮುಂದಿನ ವರ್ಷ ನಾವೇ ಹೊಲಿಸ್ತೀವಿ, ಟೇಲರ್ ಅಳತಿ ಕೊಟ್ಟು ಅವಾಗ ಅಲ್ಲಿಗೆ ಅಳತಿ ತಗೋ. ಈ ವರ್ಷ ಒಂದಿನ ಹೋಗ್ಲಿ, ಆಗಲೇ ನಮ್ಮ ಪಾಲಕರು ಕೇಳಿದಾಗ ಹೇಳಿದರು ಡ್ರೆಸ್ ಕೋಡ್ದು ಹಿಂಗೈತ್ರಿ, ಸರಿಯಾಗಿ ಡ್ರೆಸ್ ಇಲ್ಲ. ಯಾಕಂದ್ರೆ ಈಗ ಒಂದಿಷ್ಟು ಏನಾಗ್ಯಾವ ಅಂದ್ರೆ ಪ್ರೈಮರಿಗೆ ಒಂದು ಸೇಮ್ ಡ್ರೆಸ್ ತೊಗೊಂಡ್ಬಿಟ್ಟಾರೆ, 10th ಸೇಮ್ ಡ್ರೆಸ್ ಪ್ರೈಮರಿಗೆ ತೊಗೊಂಡಾರ. ಅವು ಹೊರದಿದ್ದು ತೊಗೊಂಡ್ರೆ ಈಗ 8th 9th ಹುಡುಗರು ಬೇರೆ ಅದಾವು, 10th ಒಂದು ಬೇರೆ ಅದಾವು. ಇಲ್ಲೇ ರೀ ಈ ಕನ್ನಡ ಶಾಲೆ ಹುಡುಗರು ಅವ್ರು ಏನೋ ಗುಗಾಳ ಸರ್ ಇದ ಚಂದ ಅಂತ ಅವ್ರು ತೊಗೊಂಡ್ರು. ಪಾಯಿಂಟ್ ಸರ್ಗೆ ಈಗ ಹೈಸ್ಕೂಲ್ದು ಯಾವುದು, ಕನ್ನಡ ಶಾಲೆ ಯಾವುದು, ಪ್ರೈಮರಿ ಯಾವುದು ಗೊತ್ತಾಗೋಲ್ಲ ಆಗ್ಬಿಟ್ಟು. ಆಗ ನಾವು ಬ್ಯಾಡ ಅಂತೇಳಿ ಮತ್ತೆ 8th 9th ಚೇಂಜ್ ಮಾಡಿದ್ರು. ಮುಂದಿನ ವರ್ಷ ಒಂದು ಸಿಸ್ಟಮೆಟಿಕ್ ಡ್ರೆಸ್ ಮಾಡಿಸ್ತೀವಿ ಆ ಮಕ್ಕಳಿಗೆ, ಇದ್ರ ಜೊತೆ ಹೊಡೆದು ಕಲಿಸ್ಬೋದು ಅಂತ. ಅದು ಹಿಂದಿತ್ತು ರೀ ಸುರೇಶನ, ಈಗ ಹೊಡೆದು ಕಲ್ಸಕ್ಕೆ ಬರಂಗಿಲ್ಲ, ಓದ್ತದ ಕಾಲ. ಈಗ ನೀವು ತಂದೆ ತಾಯಿನ ಹೊಡಿಬೇಕಾದ್ರೆ ವಿಚಾರ ಮಾಡ್ತೀರಿ. ಮಕ್ಕಳನ್ನ ಹೊಡೆಯೋದು ಕಾನೂನು ಬಾಹಿರ, ಬಡಿಗೆ ಹಿಡಬಾರ್ದು, ಬಡಿಗೆ ಹಿಡ್ಕೊಂಡು ನಿಂದಿರಬಾರ್ದು. ಟೀಚರ್ ದನ ಕಾಯಕತ್ತೀರ ಅಂತ ಕೇಳ್ತಾರೆ. ಬಡಿಗೆ ಹಿಡ್ಕೊಂಡು ನಿಂದ್ರಾಗ ದನ ಕಾಯಕತ್ತೀರ, ಕುರಿ ಕಾಯಕತ್ತೀರಿ, ಯಾಕೆ ಬಡಿಗೆ ತಗೋತೀರಿ ಅಂತ ಹಂಗೆ ಬರೋದು ಪರಿಸ್ಥಿತಿ. ಇವು ದನಕ್ಕಿಂತ ಅದ ತೆಗೆಯವು ಮಕ್ಕಳು. ಯಾಕೆ ಈ ದಿನ ಅವ್ರಿಗೆ ಏನೂ ಹಗ್ಗನೇ ಇಲ್ಲ, ಹೌದಿಲ್ಲ? ಮಾಡಿ 10th ಕ್ಲಾಸ್ ನಡೆದದ, ಹಿಂದಿ ಮೇಡಮ್ ಕ್ಲಾಸ್ ತೊಗೊಂಡಾರ. ಅಲ್ಲಿ 10-12 ಜನ ಹುಡುಗರು ಅಲ್ಲಿ ಕ್ಲಾಸ್ ನಡೆದದ ಸಂಜೆ ಮುಂದೆ. ಇವರೇ ಅಲ್ಲಿ ಆಟ ಆಡಕತ್ತಾರೆ 10th ಇವರು. ಕೈ ಹತ್ರ ನೋಡೋಣ, ಅದ್ರಾಗ ಯಾರು ಹಿಡಿದ್ರಿ? ಯಾತೋ ರಾಜು ಎಲ್ಲಿದೆ? ಯಾಕ ಕೈ ಹತ್ರ ಎದ್ದಿದ್ರಿ ನೋಡು. ಇವೆಲ್ಲ ನಾಟಕ ಎಲ್ಲ ನಡೆದಿಲ್ಲ, ನಮ್ದು ನಾಟಕ ಬಂದಿನ. ನಾ ಕರ್ಕೊಂಡು ಹೋಗಿ ಆ ಕ್ಲಾಸ್ನ್ಯಾಗ ಕೂಡಿಸಿದೀವಿ. ನಾವು ಸುಮ್ ಬಂದಿಲ್ಲ ಇಲ್ಲಿ ಶಾಲೆಗೆ, ಹಠ ತೊಟ್ಟು ಬಂದೀವಿ. ನಾವು ಸುಮ್ಮನೆ ಸುದ್ದಿದ್ದವ್ರನ್ನ ಚಲೋ ಮಾಡೋದಿಲ್ಲ, ನಮ್ದು ಬಾದಿದ್ದವ್ರನ್ನ ಸರಿ ಮಾಡ್ಬೇಕಂತ ಬಂದೀವಿ. ನೀವು ಬಾದದಿರಿ ಅಂದ್ರೆ ಈಗ ತಯಾರಾಗಿಬಿಡಿ. ಸರಿಯಾಗಿ ಶಾಲೆ ಕಲಿಯಕ್ಕೆ ತಯಾರಿದ್ರೆ ಸರಿ ನಡೀತದೆ ಒಂದು. ಮತ್ತೀಗ ಪ್ರಿಂಟ್ ಹಾಕೋ ವ್ಯವಸ್ಥೆ ಅಂತ ಮಾಡಿಬಿಡ್ತೀವಿ. ಹಾಸ್ಟೆಲ್ನಾಗ ಇರೋ ವ್ಯವಸ್ಥೆನೂ ಮಾಡ್ತೀವಿ. ಈಗ ಯಾರಿಗೆ ಕನ್ನಡ ಓದಕ್ಕೆ ಬರಂಗಿಲ್ಲ, ಎಲ್ಲ ಭಾಷಾವಾರು ಒಬ್ಬರು ಟೀಚರ್ ದಿನಕ್ಕೆ ಒಂದು ಕ್ಲಾಸ್, 2 ದಿನಕ್ಕೆ ಒಂದು ಕ್ಲಾಸ್ ದಿನ ಕಲಿಸ್ತೀವಿ. 10th ಇರೋಲೇಕ, 8th 9th ಇರೋಲೇಕ. ಯಾಕಂದ್ರೆ ನಮ್ಮದು ದುರ್ದೈವ ಇದು. ಹೈಸ್ಕೂಲ್ದವರು ಮುಂದಿನ ಪಾಠ ಹೇಳ್ಬೇಕು. ಇವತ್ತು ಕಾಂಪಿಟೇಷನ್ ಹೋಗಕ್ಕೆ ಅವ್ರು ಕನ್ನಡ ಓದಕ್ಕೆ ಬರೆಯಕ್ಕೆ ಕಲಿಸ್ಬೇಕಿವ್ರಿ, ಹಿಂದಿ ಓದಕ್ಕೆ ಬರೆಯಕ್ಕೆ ಕಲಿಸ್ಬೇಕು, ಇಂಗ್ಲೀಷ್ ಓದಕ್ಕೆ ಬರೆಯಕ್ಕೆ ಕಲಿಸ್ಬೇಕು. ಲೆಕ್ಕ ಏನ ಕೊಡಿಸೋ ಕಲಿಸ್ಬೇಕಂದ್ರೆ ಈ ಮಕ್ಕಳು ಇನ್ನ ಏನಾಗಬೇಕಾಗ್ಯದ ವಿಚಾರ ಮಾಡಿ. ಯಾಕಂದ್ರೆ ಪರಿಸ್ಥಿತಿ ಬಿಗಡಾಸಿ ಹೋಗ್ಬಿಟ್ಟದ, ದಾಟಿಬಿಟ್ಟಿವಿ. ಈಗ ಹಂಗೆ ಹೊಂಟದ ಗಾಡಿ. ಆದ್ರೆ ಫೇಲ್ ಮಾಡಬಾರ್ದಂತ ರೂಲ್ ನೋಡ್ರಿ ಹೆಂಗದ. ಹಿಂದೆ ಫೇಲ್ ಮಾಡಬಾರ್ದು ಅಂದಿದ್ದಕ್ಕೆ ಇಲ್ಲಿ ಈ ಥರ ಬಂದವು. ಈಗ ಎಷ್ಟೋ ಮಂದಿ ಅಬ್ಸೆಂಟ್ ಅದಾರ, ಎಷ್ಟೋ ಮಕ್ಕಳು ಅಬ್ಸೆಂಟ್ ಅದಾವ, ಬರಂಗೇ ಇಲ್ಲ. ಅವ್ರನ್ನ ಕಡ್ಡಾಯವಾಗಿ ಪರೀಕ್ಷೆ ಕಟ್ಟಿಸ್ಬೇಕು. ಏನು ಮಾಡೋದು ಹೇಳ್ರಿ? ಪರೀಕ್ಷೆ ಕಟ್ಟಿಸಿ ಕಿತ್ತು ಹೋಗಿದ್ರೆ ಏನಾದರೂ ತೊಂದರೆ ಆಕತ್ತೆ, ತೆಗೆದು ಬಿಡ್ಬೋದು. ನಮ್ಗೆ ಪವರ್ ಅದ, ನಮಗೆ ಪವರ್ ಇಟ್ಕೊಂಡು ಒಳಗೆ ಬಂದೀವಿ ನಾವು. ನಿಮ್ಮ ಕೈಯಾಗಿ ಚಾವಿ ಕೊಟ್ಟಿಲ್ಲ. ನೀವು ಯಾವಾಗ ಬೇಕಾದಾಗ ನಿಮ್ಮ ಹುಡುಗರು ಇಲ್ಲಿಂದ ಮನೆಗೆ ಕಳಿಸ್ಬೋದು. ಇದನ್ನು ತಿಳ್ಕೊರಿ. ಫಸ್ಟ್ 20 ಮಾರ್ಕ್ಸ್ ಅವ್ರ ಕೈಯಾಗದಾವ, 0 ಹಾಕ್ಬೋದು. ಇಲ್ಲೆಲ್ಲ ಅದು ನಡೆಯಂಗಿಲ್ಲ. ಮ್ಯಾಲೆ ಅಷ್ಟೇ ಕಲಿಯೋದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ನಾ ಅದನ್ನು ಮಾಡ್ತೀನಿ ರೀ, ಇದನ್ನು ಮಾಡ್ತೀನಿ ಇಲ್ಲ, ಒಂದೇ. 2 ಕಡೆ ಒಂದೊಂದು ಕಾಲಿಟ್ಟು ಹೋಗೋರು ಭಾಳ ಮಂದಿ ಇದೀರಿ. ಅದನ್ನೆಲ್ಲ ಬಿಡಿಸ್ರಿ. ಇದೊಂದು 7 ತಿಂಗಳ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳ್ಸೋರು. ನೀವು ಯಾವ ಕೆಲಸಕ್ಕೂ ಹಚ್ತಕ್ಕದ್ದಲ್ಲ. ಅವ ಏನು ಮಾಡ್ತಾನ, ಪ್ರತಿದಿನ ಬಂದರೂ ನಾವು ಇಲ್ಲಿರ್ತೀವಿ. ನಾವು ಸಿಬ್ಬಂದಿ ಏನು ಅವ್ರು ಬಿಡ್ರಿ, ಟೀಚರ್ಗೆ ಯಾರು ಭೇಟಿ ಬೇಡ್ರಿ. ನಿಮ್ಮದು ಏನೇ ಮಕ್ಕಳ ಸಮಸ್ಯೆ ಇದ್ದರೂ ನಮ್ಮದು ಆಡಳಿತ ಮಂಡಳಿಗೆ ಕಾರ್ಯದರ್ಶಿ ಅವರು, ಆನಂದ್ ಬಿಸ್ಕೊಂಡವರು, ಪುಟ್ಟು ಗಂಗಾಧರ್ ಅವರು, ನಾವು ರೆಗ್ಯುಲರ್ ಇರತ್ತೇವೆ. ನಮಗೆ ಯಾವುದು ಬೇರೆ ಕೆಲಸ ಇಲ್ಲ. ನಿಮ್ಮ ಮಕ್ಕಳ ಭವಿಷ್ಯ ಸುಧಾರಣೆ ಆಗಬೇಕು. ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಒಳ್ಳೆ ಮಕ್ಕಳಾಗಬೇಕು. 4 ಅಕ್ಷರ ಕಮ್ಮಿ ಕಲೀಲಿ, ಸಂಸ್ಕಾರ ಕಲಿಬೇಕಾಗಿದೆ. ಅಕ್ಷರ 4 ಕಮ್ಮಿ ಕಲೀರಿ, ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ಇದಿಷ್ಟೇ ನಮ್ಗೆ. ಏನೇ ಇದ್ದರೂ ಆ ಕುಂದುಕೊರತೆಗಳು ನಾವು ಶಿಕ್ಷಕರ ಜೊತೆ ಮಾತಾಡ್ತೀವಿ. ಅವ್ರು ನಮ್ಗೆ ಹೇಳ್ತಾರೆ ಏನೇನು, ಯಾವ ಮಗು ಹೆಂಗೆ ಏನು. ಈಗ ಫಸ್ಟ್ ಬಂದಿರಿ ನೀವು, ನಿಮ್ಮ ಮಗು ಹಿಂಗಾದಂತ ಹೇಳಕ್ಕೆ ನಾವು ಮುಗಿದ್ರೆ ಹೆಂಗಾಗ್ತದೆ. ಏನು ಮಾಡಿ ಮುಂದಿನ ವಾರ ತಿಂಗಳು ಬರ್ತಿರಲ್ಲ, ಅವಾಗ ಕಂಪಲ್ಸರಿ ನೀವು 10 ಗಂಟೆಗೆ ಆ ಮಕ್ಕಳ ಜೋಡಿನ ಬರಬೇಕು. 11ಕ್ಕೆ ಬಂದ್ಯಾ, 12ಕ್ಕೆ ಬಂದ್ಯಾ, ಮಮ್ಮಿ ಹೊರಗೆ ಹಾಕ್ಯಾರ ನನ್ನ ಅಂದಿಂದ ಎಲ್ಲೋ ಊರಿಗೆ ಹೋದವರು, ಆ ಕೈಚಲ ಅಲ್ಲೇ ಮಂದಿ ಮನೆಯಾಗಿಟ್ಟು ಹಿಂಗೆ ಬರಬೇಡ್ರಿ. ಎಲ್ಲೋ ತೀರ್ಕೊಂಡಲ್ಲಿ ಹೋಗಿರಿ, ಹಾರ ತೊಗೊಂಡು ಅಲ್ಲಿಂದ ಹಂಗೆ ಬರಬೇಡ್ರಿ. ಯಾರ ತೀರ್ಕೊಂಡಿದ್ರು ನಿಮ್ಮ ರಿಲೇಷನ್ದಾಗ ಆ ಮೀಟಿಂಗ್ ತಪ್ಪಿಸ್ಬೇಡ್ರಿ. ಸತ್ತವ್ರ ಅಂಕರು ತರೋಕ್ಕಾಗಂಗಿಲ್ಲ ನೀವು. ಆದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಇಲ್ಲಿ ಬಂದ್ರೆ ರೂಪಿಸ್ಬೋದು.
ತಯಾರಿದ್ದೀರಿ ಅದಕ್ಕೆ ಪಾಲಕರು? ಹಾಂ, ಯಾಕಂದ್ರೆ ಹೋಗ್ಲಿಕ್ಕೆ ಮಾಡ್ತಾರೆ. ಯಾಕಂದ್ರೆ ಇನ್ನೊಂದು ದಿನ ಇಟ್ಟರೆ ನಾರ್ತದ ಇಲ್ಲಿ ಭವಿಷ್ಯದ. ಅದಕ್ಕಾಗಿ ನೀವು ಕಡ್ಡಾಯವಾಗಿ ಆ ಶಾಲೆ ಕಂಪಲ್ಸರಿ ಬರ್ರಿ. ಯಾಕಂದ್ರೆ ಅವರು ಸಾಕಷ್ಟು ನಿಮ್ಮ ಮಕ್ಕಳಿಗೋಸ್ಕರ ಪರಿಶ್ರಮ ಪಡ್ತಾರೆ. ಇಷ್ಟು ದಿನ ಏನೋ ಆಗ್ಯದ, ಕಲಿಯೋ ಆಸಕ್ತಿ ಬಂತು ಅಂದ್ರೆ ಕಲಿಸ್ತಾರೆ. ನೀವು ಒಂದು ಕೈ ಚಾಚಿದ್ರಿ ಅಂದ್ರೆ ಅವರು 10 ಕೈ ಚಾಚ್ತಾರೆ ನಿಮ್ಮ ಕಡೆ. ಯಾರೇ ನೀವು ಒಂದು ಕೈ ನಮ್ಮ ಕಡೆ ಚಾಚಿದ್ರಿ ಅಂದ್ರೆ ಆ ಶಿಕ್ಷಕರು ನಿಮ್ಮ ಕಡೆ 10 ಕೈ ಚಾಚ್ತಾರೆ. ಕೈ ಹಿಡಿದು ಮ್ಯಾಗ ಎತ್ಕೋಬೇಕಂತ ಹಿಂಗೆ ಮಾಡಿದ್ರೆ ನೀವು ಕೈನ ಕೊಸರ್ಕೊಂಡ್ರೆ ಮ್ಯಾಗ ಹೆಂಗೆ ಎತ್ಕೊಳ್ಳಿ? ನೀವು ಕುತ್ತಿಗೆ ಹಾಕಿ ಜಗ್ಗೋದ? ಒಂದು ದಿನ ಬಂದಿಲ್ಲ ನೀವು ಪಾಲಕರು ಬಂದಿರಿ, ನಮ್ಮ ಮಗ ಹೆಂಗ್ರಿ ಏನು ಮಾಡಂಗ್ರಿ ಸರ, ಮತ್ತೆ ಫೋನ್ ಹಚ್ಕೋತ ಕೂತೀರಿ. ಮನೆಗೆ ಹೋಗ್ರಿ ಸರ, ನಮ್ಮ ಹುಡುಗೇನು ಹೋಮ್ವರ್ಕ್ ಫೋನ್ ಯಾರು ಹಚ್ಚತಕ್ಕದ್ದಲ್ಲ. ನಿಮ್ಮ ಕೆಲಸ ಏನೇ ಇರಲಿ 10:30 ಗಂಟೆಗೆ ಕಂಪಲ್ಸರಿ 10 ಗಂಟೆಗೆ ಪ್ರೇಯರ್ಕಿಂತ ಮೊದಲು ಬಂದು ಭೇಟಿ ಆಗ್ಬೇಕು. ಪ್ರಾರ್ಥನೆ ಮುಗಿದ ಮ್ಯಾಗ ಎಲ್ಲರ ಕ್ಲಾಸ್ನ್ಯಾಗ ಅಲ್ಲಿ ಒಳಗೆ ಗೇಟ್ನ್ಯಾಗ ಹಂಗೆ ದಡಾಸಿ ಬಂದಿರಿ ಅಂದ್ರೆ ಕಂಪ್ಲೇಂಟ್ ಕೊಡ್ತೇವೆ ನಿಮ್ಮ ಮ್ಯಾಗ. ಎಲ್ಲಿ ಬಂದು ಯಾರಿಗೆ ಡಿಸ್ಟರ್ಬ್ ಆಗ್ತಕ್ಕದ್ದಲ್ಲ. ನಿಮ್ದು ಏನೇ ಕಾರ್ಬಾರ ಏನಾಯ್ತಂದ್ರೆ ಬಂದು ನಮ್ಗೆ ಹೇಳ್ಬೋದು. ಇಲ್ಲಾಂದ್ರೆ ಹೆಡ್ ಮಾಸ್ಟರ್ ಇರ್ತಾರೆ, ಅಲ್ಲಿ ಬಂದು ನೇರವಾಗಿ ಸರ ಕ್ಲಾಸ್ನಾಗ ಇದ್ರಂದ್ರೆ ಬರುತ್ತನಕ ಬಂದ ಮ್ಯಾಗ ಸರ್ ಹಿಂಗ್ರಿ ಬೆಟ್ಟಾಗಕ್ಕೆ ಬಂದಿದ್ದೆ, ಇಲ್ಲ ಮತ್ತೆ ಸಂಜೆಗೆ ಬರ್ರಿ, ವಾಪಸ್ ಮಧ್ಯಾಹ್ನ ಬರ್ರಿ. ಅದನ್ನು ಬಿಟ್ಟು ಬಂದ್ಯಾ ಬಡ ಬಡ ಬರೋದು, ದಾಂಧಲಿ ಮಾಡೋದು, ಅದು ಇದು ಏನು ಕೆಲಸ ಇಲ್ಲ. ಅವ್ರು ಕಲಿಸ್ತಾರೆ, ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇನ್ಮ್ಯಾಗ ಅವರು ಏನೇನು ಮಾಡ್ತಾರ ಅಂತ ಕೆಲವೊಂದು ವಿಚಾರಗಳು ಅದಾವೆ. ಕನ್ನಡ, ಇಂಗ್ಲೀಷ್, ಹಿಂದಿ ಓದಕ್ಕೆ ಬರ್ಲಾರ್ದವ್ರಿಗೆ ಏನೋ ಮಾಡ್ತೀವಿ, ಒಬ್ರಿಗೆ ತರ್ತೀವಿ ನಾವು. ಈ ಕನ್ನಡ, ಇಂಗ್ಲೀಷ್, ಹಿಂದಿ ಓದಕ್ಕೆ ಬರ್ಲಾರ್ದವ್ರಿಗೆ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀವಿ. ಮಾಡಿರಿ ಲಿಸ್ಟ್ ರೀ. ನಾಳೆ 8th 9th ಆದ್ಮ್ಯಾಗ ನೀವು 10th ಎಷ್ಟದ, 8th ಎಷ್ಟದ, 9th ಎಷ್ಟದ, ಅವ್ರಿಗೆ ಕಡ್ಡಾಯವಾಗಿ ದಿನ ಒಂದು ಕ್ಲಾಸ್ ಇರ್ತದೆ. ಅವ್ರಿಗೆ ಬೇರೆ ಒಬ್ಬರು ಟೀಚರ್ ತರ್ತೀವಿ ನಾವು. ಈಗ ವಾರದಾಗೆ ಒಬ್ಬರು ರೆಡಿ ಮಾಡೀವಿ. ಇವ್ರು ಕಲಿಸ್ಲಿ, ಅವ್ರು ಸಬ್ಜೆಕ್ಟ್ ಅಟ್ಟೆ ಕಲಿಸ್ಲಿ. ಕನ್ನಡ, ಇಂಗ್ಲೀಷ್ ಓದಕ್ಕೆ ಬರೋಕ್ಕೆ ಕಲಿಸ್ಲಿಲ್ಲ. ಅದಕ್ಕಾರ ಒಂದು ತಿಂಗಳಿಗೆ 1,000 ರೂಪಾಯಿ ಕೊಡ್ತೀರಾ? ಮತ್ತು ಅವ್ರು ಪಗಾರ ಕೊಡ್ಬೇಕು. ಅವ್ರು ಟೀಚರ್ ತಂದ್ರೆ ಇಲ್ಲ, ನೀವೇ ಯಾರು ಕಲಿಸ್ತಿದ್ರಿ ಹೇಳ್ರಿ, ನಿಮ್ಮ ಕೈಯಾಗ ಕೊಟ್ಬಿಡ್ತೇವೆ, ನಿಮ್ಗೆ ಪಗಾರ ಕೊಡ್ತೇವೆ. ಒಳ್ಳೆಯ ಸಮಯ ಅದ. ಈಗ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಸರಿಯಾದ ಮಕ್ಕಳು ಬಂದು ಅಂದ್ರೆ ಸರಿಯಾಗಿ ಕಲಿತಾರೆ. ಈ ಸರಿಯಾದ ಸಮಯನೂ ಅದ, ಸರಿಯಾದ ಜಾಗ ಅದ, ಒಳ್ಳೆ ಶಾಲೆ ಅದ. ಹಿಂದಿಂದ ಅಷ್ಟು ಊಟ ಸಿಗ್ಲಾರ ಹೊತ್ನ್ಯಾಗ ಶಾಲೆ ಕಟ್ಟ್ಯಾರ. ಊಟ ಸಿಗ್ಲಾರ ಹೊತ್ನ್ಯಾಗ ಮಕ್ಕಳು ಶಾಲೆ ಕಲೀಲತ್ ಕಟ್ಟ್ಯಾರ. ಇದು ಈಗ ಬೀಳಾಕಾಗ್ಯದ, ಭಾಳಷ್ಟು ಖರ್ಚದ. ನೀವು 1-2 ರೂಪಾಯಿ ಕೂಡಿಡ್ರಿ, ನಿಮ್ಮ ಮಕ್ಕಳು ಕಲ್ತು ಶಾಲೆ ಒಳಗೆ ನಮಗೂ ನಾಳೆ ಯಾರೋ ಕಲೀಲಿ ಅಂತೇಳಿ ಹಿಂದೆ ಕಟ್ಟ್ಯಾರ, ನಮ್ಮ ಮಕ್ಕಳು ಕಳಿಸಿವಿ. ಈಗ ನೀವು ಇದನ್ನು ಉಳಿಸಿದ್ರಿ ಅಂದ್ರೆ, ಇದಕ್ಕೆ ಏನಾದರೂ ಒಂದು ಮಾಡಿದ್ರಿ ಅಂದ್ರೆ ಇದು ಭಾಳಷ್ಟು ದೊಡ್ಡ ಸವಾಲು ಅದಾವೆ. ಇವೆಲ್ಲ ಸ್ಲ್ಯಾಬ್ ಬಿಟ್ಟು ತೆಗೆದಾಕ್ಬೇಕಂದ್ರೆ ಇದು ಸಾಮಾನು ಬರೀ ತೆಗೆದಿಡಕ್ಕೆ ಕಷ್ಟ ಅದ. ಅದಕ್ಕೆ ನೀವು ಎಲ್ಲ ಕೈ ಜೋಡಿಸ್ರಿ, ಯಾವುದೋ ಸಂಸ್ಕಾರ ಕಲಿಸ್ರಿ ಮನೆಯೊಳಗೆ. ಮಕ್ಕಳು ಕೇಳ್ಬಿಟ್ಟು ನಿಮ್ಮ ಪುಣ್ಯವಂತರ ಅನಿಸ್ಕೋಬೇಕಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ನೀವು ಹೇಳಿದ್ದು ಕೇಳ್ತಾರ, ನಿಮಗೆ ಹೇಳಾರ ಯಾವುದೂ ಮಾಡೋದಿಲ್ಲ ಅಂತಂದು ಏನಾದರೂ ನಿಮಗೆ ತಿಳಿತಂದ್ರೆ ಅದಕ್ಕಿಂತ ಪುಣ್ಯವಂತರ ನೀವಲ್ಲ. ಯಾರೂ ಇಲ್ಲ ನಿಮ್ಗಿಂತ ಪುಣ್ಯ. ಏನೂ ಕಲಿಸ್ಬೇಡ. ಯಾರು ನೌಕರಿ ತಲೆಯಾಗಿ ಇಟ್ಕೋಬೇಡ್ರಿ, ಯಾರು ದುಡುಕಿ ತಲೆಯಾಗಿ ಇಟ್ಕೋಬೇಡ್ರಿ. ತಂದೆ ತಾಯಿ ಹೇಳಿದ್ದು ಕೇಳ್ತಾರೆ ಮಕ್ಕಳು. ಅವ್ರು ಕೇಳಾರೆ ಯಾವುದೂ ಮಾಡೋದಿಲ್ಲ. ಸರಿಯಾದ ಟೈಮಿಗೆ ನಮ್ಮ ಮಗ ಇಲ್ಲಿ ಇರ್ತಾನಂತ ಅವ್ರಿಗೆ ಗೊತ್ತಾತಂದ್ರೆ ನಿಮ್ಮ ಪುಣ್ಯವಂತರ ಜಗತ್ನಾಗ ಯಾರು ಇಲ್ಲ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ ಈ ಸದ್ಯಕ್ಕೆ ಹಂಗೆ ಉಳ್ದವ್ರು ಕೇಳ್ರಿ. ಯಾಕೆ ಹೇಳಕತ್ತೀನಿ ಅಂದ್ರೆ ಹೊರಗಿನ ಮಕ್ಕಳು ಕೇಳ್ತವೆ. ಯಾರ ಮನೆಗಾರ ಹೋಗಿಲ್ಲ, ಇಲ್ಲಿ ಕೇಳ್ರಿ ಯಾರ ಮನೆಗಾರ ಹೋಗಿ ನಿಮ್ಮ ಹುಡುಗ ಎಲ್ಲಿದಾನ್ರಿ ಅಂತ ಕೇಳಿದ್ರ ಇಲ್ಲೇ ಇರ್ತಾನ್ರಿ, ಎಷ್ಟೊತ್ತಿಗೆ ಬರ್ತಾನೆ, ಬಂದಿರ್ತಾನ್ರಿ. ಹಿಂಗೆ ಬಂದದ ಪರಿಸ್ಥಿತಿ. ಈಗ ನೀವು ಅರ್ಥ ಮಾಡ್ಕೊರಿ ಇದನ್ನ. ಯಾಕೆ ನೀವು ಈಗ ಈ ವಯಸ್ಸಿನಾಗ ಅವ್ರನ್ನು ಸರಿಯಾದ ದಾರಿಗೆ ತರಲಿಲ್ಲ ಅಂದ್ರೆ ಮುಂದೆ ಯಾವ ನಿಮ್ಮ ಜೀವನದಾಗ ಎಂದೋ ಅವ್ರು ಸರಿ ದಾರಿಗೆ ಬರ್ತಾರೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಸಣ್ಣದಿದ್ದಾಗ ಬಗ್ಗಿಸ್ಬೇಕು, ಈಗ ತಿದ್ದಬೇಕು, ಈಗ ಕನಸನ್ನಿ ಅಂಜಿಕೆ ಇಡಬೇಕು. ಮುಂದೋಗಿ ಏನು ಮಾಡೋರು? ದೊಡ್ಡ ವ್ಯಕ್ತಿ ಆಗಿ ಅವ ಏನಾರ ಶಾಣೆ ನೌಕರಿ ತೊಗೊಂಡ್ರು ನಿಮ್ಮ ಕುತ್ತಿಗೆ ಮ್ಯಾಗ ಕಾಲು ಇಡ್ತಾನೆ. ಎಷ್ಟು ಮಂದಿ ದೊಡ್ಡ ದೊಡ್ಡ ಆಫೀಸರ್ ಅದ್ರ ಕುತ್ತಿಗೆ ಇಚ್ಚಾರ ತಾಯಿ ತಂದಿನ ಸಾತ್ರ ಮಣ್ಣಿಗೆ ಬರೋದಿಲ್ಲ, ಬಂದ್ರು ಕಣ್ಣ ನೀರು ಬರೋದಿಲ್ಲ. ಏನು ಮಾಡೋರು ತೊಗೊಂಡವ್ರನ್ನ? ಸಂಸ್ಕಾರ ಕಲೀರ ತಲಕೆ ಹೇಳಾಕತ್ತಿದ್ರು. ನಾಳೆ ಹೆಣ್ಮಕ್ಳು ಸರಿಯಾಗಿ 2 ಜಡಿ ಹಾಕ್ಬೇಕು ಸರ್. 2 ಜಡಿ ಹಾಕೊಂಡ್ಬರ್ಬೇಕು, ಕೆಂಪು ರಿಬ್ಬನ್ ಕಟ್ಕೋಬೇಕು. ಗಂಡು ಹುಡುಗರು ಕಟಿಂಗ್ ಎದ್ನಿಂದ್ರೆ ನೋಡೋಣ ಎಷ್ಟು ಮಂದಿ ಗಂಡು ಹುಡುಗರು ಎದ್ನಿಂದ ಟೈಮಿಂಗ್ ಮಾಡಬೇಕು, ನೀರು ಸರಿಯಾಗಿ ಕುಡಿಬೇಕು, ಸರಿಯಾಗಿ ಕೂತ್ ಕೇಳಿಸ್ಕೋಬೇಕು. ಕೇಳ್ತೀರಿ? ಗಂಡು ಹುಡುಗರು ರೆಡಿ ಅದೀರಿ? ಕಲಿಯಾಕೆ ರೆಡಿ ಅದೀರೋ ಇಲ್ವ? ಕಲಿಯಾಕೆ ರೆಡಿ ಇಲ್ಲ ಅಂದ್ರೆ ಸಾಲಿಗೆ ಬರೋ ಅವಶ್ಯಕತೆ ಇಲ್ಲ. ಹಂಗೆ ಯಾರಾದಿರಣ್ಣ? ಎಲ್ಲರೂ ಕಲಿತೀರಾ? ಹಾಂ, ಕೊಡ್ರಿ. ನಮಗೆ ಇನ್ನೇನು ಬಿಡಂಗಿಲ್ಲ ಅವ. ಯಾಕಂದ್ರೆ ಅವ್ರದ್ದು ಪರಿಸ್ಥಿತಿ ಭಾಳ ಹದಗೆಟ್ಟದ. ಎಷ್ಟು ರೀ ಮೊನ್ನೆ 60 ಹಿಂದಿನ ವರ್ಷ 67 ಗಂಟೆ ಹುಡುಗರು 15 ಪಾಸ್.
ಎಷ್ಟು ಫೇಲ್ ಆಗ ಸರ್? 43 ಮಂದಿ, 52 ಮಂದಿ ಫೇಲ್ ಗಂಡು ಹುಡುಗರೊಳಗೆ, ಬರೀ 17 ಮಂದಿ ಪಾಸ್ ಆಗ್ಯಾರ. ನಿಮ್ದು ನೋಡ್ರಿ, ಗಂಟು ಹಡ್ದಾಕಿ ಇದು ಕತ್ತಿ ದೇವರೇ ಬಲ್ಲಂತ ಹಂಗಾಗೈತಿ ಈ ಪರಿಸ್ಥಿತಿ. ಬೇಡ್ಕೊಂಡು ಹಡ್ದ್ರಿ ನೀವು. ಸಾಲಿ ಕಳಿಸ್ಬೇಕು, ಬಿಡಿಸ್ಬೇಕು, ಮಕ್ಕಳು ಕಲೀಲಿ ಅಂತ ಬಡ್ಕೊಂಡು ಏನೋ ಮಾಡಿ ಕೂಲಿ ಮಾಡಿ ಒಂದೊಂದು ರೂಪಾಯಿ ಕಷ್ಟಪಟ್ಟು ಕಳಿಸ್ಯಾರ್ತಮ್ಮ ನಿಮ್ಮನ್ನ ಸಾಲಿಗೆ. ಅದಕ್ಕರ ಕೃತಜ್ಞತೆ ಸಲ್ಲಿಸ್ಬೇಕು. 85 ಮ್ಯಾಗ ಪರ್ಸೆಂಟೇಜ್ ಮಾಡ್ತೀನಿ. 90 ಮ್ಯಾಗ ಅನ್ನೋರು ಎಷ್ಟು ಮಂದಿ ಇದ್ದೀರಿ ಇಲ್ಲಿ ಕಲಿ ಹುಡುಗರು? ಕೈ ಹತ್ರ ನೋಡು. 90 ಮ್ಯಾಗ ಚಪ್ಪಾಳೆ ಹೊಡ್ಬೇಡ್ರಿ ಅವ್ರಿಗೆ. ಈಗ ಹೇಳೋರು ಎತ್ಬೇಕು, ಆಗ್ಲೇ ಎತ್ತಾರದವ್ರು ಈಗ ಎತ್ಬೇಕು. ಮತ್ತು ಅದಕ್ಕೂ ಎದ್ದು ಇದಕ್ಕೂ ಹೇಳ್ಬೇಡ್ರಿ. ಹಂಗಾರ ಬಿಡ್ರಿ, ಹಿಂಗಾರ ಬಿಡ್ರಿ. ಇಲ್ಲ ಸ್ವಲ್ಪ ನೀವ್ ಎತ್ತಿದ್ರಿ ಇಬ್ರು. ಒಟ್ಟ ಪಾಸ್ ಹಾಕಿನ್ರಿ. ನಮಗೇನೋ ಪರ್ಸೆಂಟೇಜ್ ಗೊತ್ತಿಲ್ಲ ನಾವು ಕೈ ಹತ್ರ ಪಾಸ್ ಹಾಕಿನ್ರಿ ಏನೋ. ಮತ್ತೆ ಆಗಲೇ ಎತ್ತಿಲ್ಲ ಏನು ಒಂದಿಷ್ಟು ಮಂದಿ, ಅದಕ್ಕೂ ಎತ್ತಿಲ್ಲ ಇದಕ್ಕೂ ಎತ್ತಿಲ್ಲ. ಯಾವ ಲಿಸ್ಟ್ನಾಗ ಹಿಡಿದು ಫೇಲ್ ಹಾಕಿನ ಅವ್ರ ಕೈ ಹತ್ರ ನೋಡು. ಪಾಸ್ ಆಗೋದಿಲ್ರಿ, ನನಗೆ ಡೌಟ್ ಅದ. ನಾ ಫೇಲ್ ಆಗ್ಬೋದು ಅನ್ನೋರು ಈಗಿದ್ರೆ ಹೇಳ್ರಿ, ನಾವು ನಿಮ್ಮನ್ನು ಸರಿ ಮಾಡ್ತೀವಿ. ನಿಮ್ಮ ಫೇಲ್ ಆಗಕ್ಕೆ ಬಿಡಂಗೆ ಕಲಿಸ್ತೀವಿ ನಾವು. ಕೈ ಹತ್ರ ನೋಡೋಣ ಅಂಥವ್ರು ಯಾರದಿರಿ? ನನಗೇನು ಪಾಸ್ ಆಗೋದು ಡೌಟ್ ರೀ. ಎತ್ತು ಯಾರಿದ್ರಿ ಎತ್ರಿ, ನಾವೆಲ್ಲ ಸರಿ ಮಾಡ್ತೀವಿ. ಅಂಜಬೇಡ್ರಿ, ಸಂಕೋಚ ಇಲ್ಲ. ಇಲ್ಲೊಬ್ರು ನಮ್ಮ ಜಗದೀಶ್ ಸಾಲಳ್ಳಿ ಅದಾರಲ್ಲ, ಹೇಳ್ಬೇಕಾಗ್ತದೆ. ಈಗ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು, ಮ್ಯಾಥಮೆಟಿಕ್ಸ್ ಫೇಲ್ ಆದ್ರು 10ಕ್ಕೆ. ಫೇಲ್ ಆಗಿ ವಾಪಸ್ ಹೋಗಿ ಒಂದು ಕಡೆ ಹೋಗಿ ಕೋಚ್ ಮಾಡಿಕೊಂಡು ವಾಪಸ್ ಬಂದು ಇವತ್ತು MA ತನ ಡಿಗ್ರಿ ಮುಗಿಸಿದ. ಚಲೋ ಪರ್ಸೆಂಟೇಜ್ ಮಾಡಿ ಚಲೋ ಜ್ಞಾನ ತಗೊಂಡ. ಫೇಲ್ ಆದವ್ರು ದಡ್ರಲ್ಲ. ಸಚಿನ್ ತೆಂಡೂಲ್ಕರ್ 10th ಫೇಲು. ಎಷ್ಟು? ಸಚಿನ್ ತೆಂಡೂಲ್ಕರ್ 10th ಫೇಲ್ ಆದ. ಸಚಿನ್ ತೆಂಡೂಲ್ಕರ್ದ ಇವತ್ತ 10th ಒಳಗೆ ಮೊದಲನೇ ಒಂದು ಪಾಠ ಐತ ಸಚಿನ್ ತೆಂಡೂಲ್ಕರ್ದ ಐತಿ ಮಹಾರಾಷ್ಟ್ರ ಒಳಗ. ಇಲ್ಲೆಲ್ಲ ಫೇಲ್ ಆದ್ರೆ ಹಿಂದುಳಿತಾರಂತಲ್ಲ. ಇವತ್ತು ಇಂಡಿಯನ್ ಟೀಮಿಗೆ ಕೋಚ್ ಮಾಡಿದ್ರು. ಇವತ್ತು ಜಗತ್ತಿನಾದ್ಯಂತ ಇತಿಹಾಸ. ನಿಮ್ದು ಯಾವ್ದ್ರೊಳಗ ಒಂದು ಶಕ್ತಿ ಇರ್ತದ. ಫೇಲ್ ಆದವ್ರು ದಡ್ರಲ್ಲ. ಆದ್ರೆ ಆ ವಿಷಯದಾಗ ದಡ್ರ. ಇವತ್ತಿನಿಂದ ನೀವು ಯಾರೂ ಫೇಲ್ ಆಗಬಾರ್ದು. 100ಕ್ಕೆ 100 ಪರ್ಸೆಂಟೇಜ್ ಪಾಸ್ ಆಗಬೇಕು. ಚಲೋ ರ್ಯಾಂಕಿಂಗ್ನಾಗ ಬರಬೇಕು. ಯಾರ್ಯಾರ್ದು ಏನೇನು ಪರ್ಸೆಂಟೇಜ್ ಅದ ಮುಂದೆ ವಾರ ತಿಂಗಳ ಟೆಸ್ಟ್ ಮಾಡ್ತೀವಿ. ಒಂದು 10 ಮಾರ್ಕ್ಸಿಂದು 20 ಮಾರ್ಕ್ಸಿಂದು ಒಂದು ಇಷ್ಟಿಷ್ಟ ತೊಗೋತಾರೆ. ಶಾರ್ಟ್ ತೊಗೊಂಡ್ರೆ ಅವ್ರಿಗೆ ಟೆಸ್ಟ್ ಮಾಡೋಕೆ ನಿಮ್ಗೆ ಚೆಕ್ ಮಾಡೋಕೆ ಅವಕಾಶ ಕೊಡೋದ್ರಿ. ಆ 100 ಮಕ್ಕಳದು ಅವ್ರಿಗೆ ಒಂದಿಟ್ಟು ಕಷ್ಟ ಅದು. ಅದಕ್ಕೆ ಸರಿಯಾಗಿ ಅಭ್ಯಾಸ ಮಾಡಿರಿ. ನಿಮಗೆ ಇಷ್ಟೇ ವಿನಂತಿ, ಕಲಿಯಾಕಂತ ಸಾಲಿಗೆ ಬರ್ರಿ. ಎದಕ್ಕೆ ಕಲೀಲಿಕ್ಕಂತ ಸಾಲಿಗೆ ಬರ್ರಿ, ಕಲಿತೀವಿ. ಮತ್ತು ಬೇರೆದಕ್ಕೆ ಬಂದು ಕಲಿ ಅಂದ್ರೆ ಕಲಿಯೋಕ್ಕಾಗಿಲ್ಲ. ಎಷ್ಟೋ ಮಕ್ಕಳು ಇವತ್ತು ಬಾಲಕಿಯರ ಒಳಗೆ ಇವತ್ತೊಂದಿಷ್ಟು ಮಂದಿ ಕೋಚಿಂಗ್ ಹೋಗ್ಯಾರ. 26ಕ್ಕೆ ಬರ್ತಾರೆ. ಅದಕ್ಕೆ ಯಾವುದ್ರೊಳಗೆ ಏನೇನು ಶಕ್ತಿ ಅದ ಸಾಧ್ಯ ಆಗ್ತದೆ. ಅದಕ್ಕೆ ಸಪೋರ್ಟ್ ಮಾಡಿರಿ. ಇಲ್ಲಿ ಯಾವುದೇ ಇದ್ರೂ ನಮ್ಮದು 4 ಅಕ್ಷರ ಕಮ್ಮಿ ಕಲೀಲಿಕ್ಕೆ ಸಂಸ್ಕಾರ ಕಲಿಬೇಕು ಇಷ್ಟೇ. ಯಾಕಂದ್ರೆ ಇದು ಶರಣರು ಕಟ್ಟಿದಂಥ ಶಾಲೆ ಅದ. ಇಲ್ಲಿ ಭಯ ಶ್ರದ್ಧೆ ಇದನ್ನ ಇಟ್ಕೊಂಡು ಬಂದ್ರೆ ಮಾತ್ರ ನಮ್ಮ ಮಕ್ಕಳು ಸುಧಾರಣೆ ಆಗ್ತಾರೆ. ಇವತ್ತು ಈ ಪಾಲಕರ ಸಭೆ ಮಾಡಿ ಶಿಕ್ಷಕರು ಇಲ್ಲಿವರೆಗೂ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಆದರೆ ಒಂದು ಇನ್ನಷ್ಟು ಲೋಪದೋಷಗಳದಾವು. ಒಂದೇ ದಿನಕ್ಕೆ ಎಲ್ಲ ಗೋಪುರ ಕಟ್ಟಿಬಿಡ್ತೀನಿ ಅಂದ್ರೆ ಸಾಧ್ಯ ಮಾಡೋದು ಯಾವ ಥರ ಕಟ್ಟೋದು ಅಂಥೇಳಿ ಚರ್ಚೆ ನಡೆದಂಗಿದು. ಮುಂದಿನ ಸಾರಿ ಬರಾಗ ನಿಮ್ಮ ಮಕ್ಕಳು ಈ ತಿಂಗಳು ಹೆಂಗಿದ್ದು, ಮುಂದಿನ ತಿಂಗಳು ಏನು ಚೇಂಜ್ ಆಗ್ಯಾರ, ಇನ್ನೂ ಏನು ಬದಲಿ ಆಗಬೇಕು ಅಂತ ನೀವೇ ತಯಾರು ಮಾಡ್ಕೊಂಡು ಬರ್ಬೇಕು. ಈ ಬರ್ಲಾರ್ದವರು ತಂದೆ ತಾಯಿ ಬರ್ಲಾರ್ದವ್ರು ನಾನು ನೆಲೆ ಕೊಡಿಸಿ ಹುಡುಗರು ಕರ್ಸಿಲ್ಲ ನಾವು. ಅವ್ರಿಗೆ ಆ ಮಕ್ಕಳು ಬೇಕಾಗಿಲ್ಲ, ಆ ಮಕ್ಕಳು ನಮಗೂ ಬೇಕಾಗಿಲ್ಲ. ಸಾಲಿ ಕಲಿಸ್ತೇವೆ ಅವ್ರಿಗೆ. ಹೌದಿಲ್ರಿ? ನೀವು ಆ ಲಿಸ್ಟ್ನಾಗ ಕೊಡ್ಬೇಡ್ರಿ. ಮುಂದಿನ ಸಾರಿ ಕಂಪಲ್ಸರಿ ಕಡ್ಡಾಯವಾಗಿ ನಿಮಗೆ ನೋಟಿಸ್ ಕಳಿಸ್ತಾರೆ. ಅದಕ್ಕೆ ಸಿಗ್ತೀರಿ ಬರ್ತಾರ ಅಂತ ಇರ್ತದೆ. ಮತ್ತು ಅವಾಗ ಏನೋ ಕಾರಣ ಹೇಳಿ ಹೋಗಿಬಿಡೋದು ಬೇಡ. ಇದಕ್ಕೆ ಇಲ್ಲಿ ತನಕ ಬಂದು ನಿಮ್ಮ ಟೈಮ್ ಕೊಟ್ಟು ನಿಮ್ಮ ಮಕ್ಕಳಿಗಾಗಿ ನೀವು ಕೊಟ್ಟರು ನಾವು ಕೃತಜ್ಞತೆ ಅದು ನಿಮಗೆ. ಯಾಕಂದ್ರೆ ನೀವು ಏನೋ ಕಷ್ಟದಾಗಿರ್ತೀರಿ. ಅದರ ಬದಲಾಗಿ ಇದರ ಅಭಿವೃದ್ಧಿಗಾಗಿ ನೀವು ದುಡಿಮೆ ಮಾಡಬೇಕಾಗ್ತದೆ. ಆ ಮಕ್ಕಳ ಸಲುವಾಗಿ ಶಿಕ್ಷಕರಿಗೆ ಅವರು ಸಾಕಷ್ಟು ಪರಿಶ್ರಮ ಹಾಕ್ಲಿಕ್ಕೆ ರೆಡಿ ಅದ. ಅವ್ರದ್ದೇನು ಯಾವುದೂ ತೊಂದರೆ ಇಲ್ಲ. ದಡ್ರನ್ನಂತೂ ನಾವು ಶಾಲೆಯಾಗಿ ತಂದಿಲ್ಲ. ಹಿಂದಿನಿಂದ ಶಾಣ್ಯರ ಅಷ್ಟೇ ಶಿಕ್ಷಕರನ್ನಾಗಿ ಮಾಡ್ಯಾರ. ಅವರು ಕಲಿಸ್ತಾರೆ, ನಿಮ್ಮ ಮಕ್ಕಳು ಕಲಿತವೆ. ನೀವು ಎಷ್ಟು ನೋಡ್ಬೇಕು. ಅದಕ್ಕೆ ಹೆಚ್ಚದ ಮತ್ತು ಬರೀ ಗಾಡಿ ಹೊಡೆದ ಮ್ಯಾಗ ಬಿಡಬೇಡ್ರಿ ಇದು. ಯಾಕಂದ್ರೆ ಮನೆಗೆ ಬಂದಗಳೇ ಗಾಡಿ ಚೆಕ್ ಮಾಡಿ ನಾಳೆಗೆ ಓಡ್ತದೋ ಇಲ್ಲೋ, ಏನು ರಿಪೇರಿ ಬಂದದೋ ನೋಡ್ರಿ. ನೋಡಿ ನಮ್ಗೆ ಹೇಳ್ರಿ.
ಅವಾಗ ಏನದ ಅದಕ್ಕೆ ಏನು ಸರಿ ಮಾಡ್ಬೇಕಾಗ್ಯದ ಮಾಡೋಣ ಇಷ್ಟು ಹೇಳಿ. ಯಾಕಂದ್ರೆ ಭಾಳಷ್ಟು ಅವ್ರಿಗೆ ಒಂಥರ ಮುಜುಗರ ಆಯಿತು. ಆಡಳಿತ ಮಂಡಳಿಯವ್ರು ಅಲ್ಲಿ ಕುಡಿಸಿ ನಾವು ಇಲ್ಲಿ ಕುಡೋದು ಹೆಂಗೆ ಅಂತೇಳಿ ಅದನ್ನ ಯಾವ ತಲೆಯಾಗಿ ಇಟ್ಕೋಬೇಡ್ರಿ. ಇವ್ರು ಯಾರೋ ಕುರ್ಚಿಗೆ ಬಂದವ್ರ ಅಲ್ಲಿ, ಇವರು ಕುರ್ಚಿಗೆ ಬಂದವರಲ್ಲ, ನೀವು ತಲೆಯಾಗಿ ಇಟ್ಕೋಬೇಕಾಗಿತ್ತು. ಈಗ ಇಲಾಖೆ ನಿಮ್ಮದು ಪ್ರೋಗ್ರೆಸ್ ಕಾರ್ಡ್ ಮಾಡ್ತಿರಲ್ಲ ಸರ್, ಇಲಾಖೆ ಪ್ರಕಾರ ಮಾಡಿರ್ತಿಲ್ಲ. ಈಗ ಕೇಳ್ರಿ, ಅವ ಕೇಳಿದ ಪ್ರಶ್ನೆ ಕರೆಕ್ಟ್ ಅದ. ಒಂದು ಪ್ರೋಗ್ರೆಸ್ ಕಾರ್ಡ್ ಮಾಡ್ತೀವಿ ನಾವು. ಈ ಮೀಟಿಂಗ ಇವತ್ತು ಸ್ಟಾರ್ಟ್ ಅಂತ ತಿಳ್ಕೊರಿ. ಆ ಮಗು ಈಗ ಹೆಂಗದ, ಮುಂದಿನ ವರ್ಷ ಏನದ, ಮುಂದಿನ ತಿಂಗಳು ಹೆಂಗದ, ಮುಂದಿನ ತಿಂಗಳು ಹೆಂಗದ, ಅದ್ರ ನೆಕ್ಸ್ಟ್ ಏನಾಗ್ತದ ಅಂತೇಳಿ ಒಂದು ಪ್ರೋಗ್ರೆಸ್ ಕಾರ್ಡ್ ಮಾಡ್ತೀವಿ. ಪ್ರೋಗ್ರೆಸ್ ಕಾರ್ಡ್ ಅಂದ್ರೆ ಇಲ್ಲ, ಅದನ್ನೇ ಈಗ ಹೇಳುತ್ತೆ, ಅದನ್ನ ಮೊನ್ನೆ ಹೇಳ್ಯಾಗ ಹೇಳೀನಿ. 9ನೇ ತರಗತಿ ಒಳಗೆ 10ನೇ ತರಗತಿ ಒಳಗೆ ಎಷ್ಟು ಮಂದಿ ಅಬ್ಸೆಂಟ್ ಅದಾರ ಅಂಥೇಳಿ ಡೈಲಿ ನಮ್ಮ ಗ್ರೂಪ್ ಒಳಗಿನ ಮ್ಯಾಗ ಮೆಸೇಜ್ ಹಾಕ್ತಾರೆ. ಈಗಾಗಲೇ ಹಾಕಂತ ಹೇಳಿದ್ದೀವಿ. ಯಾಕೆ ಹೇಳಿಲ್ಲ, ಅದನ್ನು ಒತ್ತಾಯ ಯಾಕೆ ಮಾಡಿಲ್ಲ ಅಂದ್ರೆ, ಒಂದರ ಪಾಲಕರ ಸಭೆ ಆಗಲಿ, ಮಗು ಬರ್ತದೋ ಬರೋದಿಲ್ಲ ಅಂಥೇಳಿ ಆಮ್ಯಾಗ ಅದನ್ನು ಮಾಡೋದು. ಇದು ಆಗಲಿ ಅಂತ ಬಿಟ್ಟಿವಿ. ಈಗ ನೆಕ್ಸ್ಟ್ ಪ್ರತಿದಿನ ನಿಮ್ದೇನು ಗ್ರೂಪ್ ಅದ್ರ ಅಬ್ಸೆಂಟ್ ಇದ್ದ ಮಕ್ಕಳದ್ದು ಹೆಸರು ಬರೋದು ಅದ್ರಾಗ ಹಾಕ್ತಾರೆ. ಅಬ್ಸೆಂಟ್ ಇದ್ದವ್ರು ಲಿಸ್ಟ್ ಕೊಟ್ಬಿಟ್ರಿ ಅಂದ್ರೆ, ಪ್ರತಾಪ್ ಅವರು 1ನೇ ಪೀರಿಯಡ್ ಮುಗಿತಂದ್ರೆ 1ನೇ ಪೀರಿಯಡಿಗೆ ಅಟೆಂಡೆನ್ಸ್ ತೊಗೋತೀರಿ ಸರ್. ಫಸ್ಟ್ ಪೀರಿಯಡಿಗೆ ಅಟೆಂಡೆನ್ಸ್ ತೊಗೋತಿರಲ್ಲ ಕ್ಲಾಸ್ ಟೀಚರ್. ಸೆಕೆಂಡ್ ಪೀರಿಯಡಿಗೆ ಏನದ ಅದು ಮುಗಿಟ್ಲೆ 10:30 ಇಂದ 11 ಗಂಟೆ ಒಳಗೆ ನಿಮ್ಗೆ ಅದು ಗ್ರೂಪ್ನಾಗ ಬಂದುಬಿಡ್ತದೆ. ನಮ್ಮ ಹುಡುಗ ಸಾಲಿಗೆ ಹೋಗ್ಯಾನ ಹೋಗಿಲ್ಲ. ಆದ್ರೆ ಸಾಲಿ ಬಿಟ್ಟಾನ ಅಂತ ಅಬ್ಸೆಂಟ್ ಬಂದ ಮ್ಯಾಗ ನೀವು ನಾಳೆಗೆ ಸಾಲಿಗೆ ಬರ್ಲಾರ ನಾವು ಕರ್ಕೊಳ್ಳೋದಿಲ್ಲ. ನಿಮಗೆ ಹೇಳಾಕತ್ತಿ ತಂದೆ ತಾಯಿ, ನಿಮ್ಮ ಹುಡುಗ ಇವತ್ತು ಸಾಲಿ ಬಿಟ್ಟಾನಂದ್ರೆ ನಾಳೆಗೆ ನೀವು ಬರ್ಲಾರ್ದ ಅವ್ನು ಕರ್ಕೊಳ್ಳೋದಿಲ್ಲ. ಅದಕ್ಕೆ ಬಂದು ನೀವು ಜಗಳ ತೆಗಿಬಾರ್ದು, ಬಂದು ಹೇಳ್ಬೇಕು ಅವ್ರಿಗೆ ಕಾರಣ. ಅದನ್ನ ಯಾಕೆ ಹೇಳಾಕತ್ತೀವಿ ಅಂದ್ರೆ, ಹೆಂಗಿದ್ರು ನೀನು ಬಿಟ್ಟಾನ ಇವತ್ತು ಕಳಿಸಿದ್ರೆ ಆಯ್ತು, ಇದಕ್ಕೆ ಯಾಕೆ ನೀವು ನಮಗೆ ಬಾತೀರಿ ಅಂತ ನಿಮ್ದು ಪ್ರಶ್ನೆ ಐತಿ. ಇಲ್ಲಿ ಬೇಡ್ರಿ, ಹಂಗೆ ಬೇಡ, ಅದು ಕೊಡಲಿ, ಲೆಟ್ರ್ ಕೊಟ್ಟು ಬಿಡಲಿ. ಒಂದು ನಾಳೆಗೆ ಬರಂಗಿಲ್ಲ ಸರ ಹಿಂಗೈತ್ರಿ ಅಂತ ಹೇಳ್ಬಿಡೋದು ಬೇರೆ. ಅಕಸ್ಮಾತ್ ಇವತ್ತು ಬಿಟ್ಟ ನಾಳೆಗೆ ನೀವು ಯಾಕೆ ಬರ್ಬೇಕಂತ ಕೇಳಾಕತ್ತೀನಿ ನಾನು. ನೀನು ಹೆಂಗೋ ಬಿಟ್ಟಾನ್ರಿ ಇವತ್ತು ಕಳಿಸಿನಲ್ರಿ, ನಾ ಬಂದು ಏನು ಮಾಡವ, ಇದು ಬರ್ತತಿಲ್ರಿ ಎಲ್ಲರಿಗೆ. ಇದು ಯಾಕೆ ನೀವೇ ಬರ್ಬೇಕಂದ್ರೆ, ಇವತ್ತು ಬಿಟ್ಟಂಗ ನಾಳೆಗೆ ಬಿಡ್ಬಾರ್ದು. ನಾವು ಇನ್ನೊಂದು ದಿನ ಬಿಡ್ಬೇಕಾದ್ರೆ ನಿಮಗೆ ಅನಿಸ್ಬೇಕು, ನಮ್ಮ ಮಗ ಸಾಲಿ ಬಿಟ್ಟಂದ್ರೆ ನಾನು ಸಾಲಿಗೆ ಹೋಗೋದು ಆಕೈತಂತಾರ ಬಿಡಿಸ್ಬಾರ್ದು. ಅದಕ್ಕೆ ನೀವು ಬರ್ಬೇಕು. ಬರೋದನ್ನ ನಾವು ಕರ್ಕೊಳ್ಳೋದು. ಏನು ತಕರಾರು ಐತೆ? ತಕರಾರು ಮಾಡಬೇಡ್ರಿ. ತಕರಾರು ಮಾಡಲಿಲ್ಲ ಅಂದ್ರೆ ಎಲ್ಲ ಸರಿ ಹೋಗ್ತದೆ. ಇಷ್ಟು ಹೇಳಿ, ನನಗೆ ಈ ಒಂದು ವೇದಿಕೆ ಇದು ನಿಮ್ಮದು. ಈ ಮುಂದಿನ ಸಾರಿ ನಿಮ್ಮ ಪ್ರಶ್ನೆಗಳು ಹೆಚ್ಚಾಗಬೇಕು. ನಿಮ್ಮ ಮಗುವಿನ ಬಗ್ಗೆ ಪ್ರಶ್ನೆ ಇರಬೇಕು. ಎದ್ರ ಬಗ್ಗೆ, ಬಿಲ್ಡಿಂಗ ಹೊರಗಿಂದು ಆ ಶಾಲ್ಯಾಗ ಹಂಗ್ರಿ, ಹೊರಗೆ ರೋಡ್ನ್ಯಾಗ ಹಿಂಗ, ಅದನ್ನ ಒಟ್ಟ ಹೇಳಬೇಡ್ರಿ. ಮಗುವಿನ ಶಿಕ್ಷಣ ಬಗ್ಗೆ ಹೇಳ್ಬೇಕು. ಇವಾಗ ಗಣಿತ ಎಷ್ಟು ಮಂದಿ ರಗಡ ಓದಿದವ್ರು ಅದಿಲ್ಲ, ಇಲ್ಲಿ ರಗಡಿ ಎಲ್ಲರೂ ಕಲ್ತಾರೋದ್ರಿ ಸಾಕಷ್ಟು ಜನ ತಂದೆ ತಾಯಿ. ಯಾರು ಕೇಳಿಲ್ಲ, ಬರೀ ಹೊರಗಿಂದ ಮಾತಾಡಿದಿರಿ, ಕೇಳ್ಬೇಕಲ್ರಿ. ಅಂದ್ರೆ ನೀವು ನೋಡಕತ್ತಿಲ್ಲ ಅಂತವ್ರನ್ನ. ದಿನ ನೋಡ್ರಿ, ದಿನ ನಿಮ್ಮ ಮಕ್ಕಳು ನೀವು ನೋಡಕತ್ತೀರಿ ಅಂದ್ರೆ ಆ ಮಗು ಸುಧಾರಣೆ ಆಗ್ತದೆ. ಯಾಕಂದ್ರೆ ಬಂದ್ಮ್ಯಾಗ ನೀವು ಅವ ಏನು ಮಾಡತ್ತಾರ, ಮಗು ಏನು ಮಾಡತ್ತದ, ಮಕ್ಕಳು ಏನು ಮಾಡತ್ತಾಳ, ಅವ್ರು ಏನು ಹೋಮ್ವರ್ಕ್ ಹಾಕ್ಯಾರ, ಇನ್ನು ಮ್ಯಾಗ ಡೈಲಿ ಸರ್ ಒಂದು ಇಂಗ್ಲೀಷ್ ಒಂದು ಪೇಜ, ಹಿಂದಿ ಒಂದು ಪೇಜ, ಕನ್ನಡ ಒಂದು ಪೇಜ. 10th ಹುಡುಗರು ಕೇಳ್ರಿ, ಫಿಕ್ಸ್ ಬರಿಬೇಕು. ಬರೀಲಿಲ್ಲ ಅಂದ್ರೆ ಮಣ್ಣು ಹೇಳಿವಿಲ್ಲ, ಕುರ್ಚಿ ಕುಂದಿಸ್ತೇವತ್ತ ಹೇಳಿವಿಲ್ಲ. 10th ಕ್ಲಾಸ್ನಾಗ ಹೇಳಿನಿಲ್ಲ. ಅವ್ರಿಗೆ ಸೀದಾ ಹೊರಗೆ ಕರೆಸಿ ಒಳಗೆ ಕುಂದ್ರಸಂಗಿಲ್ಲ. ಒಳಗೆ ಕುರ್ಚಿ ಆದ್ರೆ ಬರಬರಿ ಹಾಕತ್ತ ಅಂತೇಳಿ ಹೊರಗಿನ ಮಗ್ಳು ಕುರ್ಚಿ ಕುಂದಿರ್ತೇವೆ. ಸಾಕ ಗೋಡೆಗೆ ಹಚ್ಚಿ ಹೆಣ್ಣು ಹುಡುಗರಿಗೆ ಕುಂದಿರ್ತೇವೆ, ಗಂಡು ಹುಡುಗರಿಗೆ ಕುಂದಿರ್ತೇವೆ. ಕಾಲಾಗ ಕೈಯಾಗ ಶಕ್ತಿ ಬರ್ತತಿ. ಹೆಂಗೆ ಕುಂದ್ರದು ಕುರ್ಚಿ ತೋರ್ಸ್ರ ನೋಡಿ, ಯಾರೋ ಒಬ್ರು ಹೆಂಗೆ ಕುಂದ್ರು. ಕುರ್ಚಿ ಹಾಕಂಗಿಲ್ಲ. ನಾಳೆಯಿಂದ ಫಿಕ್ಸ್ ಇದು ಸರ. ಫಸ್ಟ್ ಇದು 3 ಸಬ್ಜೆಕ್ಟ್ ಟೀಚರು ಕಂಪಲ್ಸರಿ ಬರೀಲಿಲ್ಲ ಕುರ್ಚೋಗಿ ಒಂದು 10 ಮಂದಿ ಒಂದು ಬ್ಯಾಚ್ ಮಾಡ್ರಿ. ಕೇಳ್ರಿ, ಈಗ ಇದು ನೀವು ಈ ಬರೀ ಆಗೋದಿಲ್ಲ ಅಂತ ಕತೆ ಹೇಳ್ತೀರಿ, ಇದು ಆಗಂಗಿಲ್ಲ ನಮಗೆ. ಕೇಳ್ರಿ, ರೆಗ್ಯುಲರ್ ಇದ್ದ ಟೀಚರ್ಗೆ ಗೊತ್ತಿರ್ತದೆ. ರೆಗ್ಯುಲರ್ ಟೀಚರ್, ಕ್ಲಾಸ್ ಟೀಚರ್ಗೆ ಯಾವ ಮಗು ಹೆಂಗದ ಗೊತ್ತದ. 10 ಮಂದಿದೊಂದು ಗ್ರೂಪ್ ಮಾಡಿ 10 ಮಂದಿ ನಡುವೆ ಒಬ್ಬರನ್ನ ಇವತ್ತು ಚೆಕ್ ಮಾಡ್ಬೇಕು. ಅವ್ರು ನಾಳೆ ಅವ್ರು ಮಾಡಿ ಇವತ್ತು ಗ್ರೂಪ್ ಮಾಡಿ 1ರಿಂದ 10, 10ರಿಂದ 20, 20ರಿಂದ 30, 30ರಿಂದ 40 ಗ್ರೂಪ್ ಮಾಡಿ. ಅದ್ರೊಳಗೆ ಒಬ್ರು ಮಾನಿಟರ್ ಮಾಡಿ, ಡೈಲಿ ಒಬ್ರು ಮಾನಿಟರ್ ಚೇಂಜ್. ಈ ಗ್ರೂಪ್ನಾಗ 1 ನಂಬರ್ ಇವತ್ತು, 2 ನಂಬರ್ ನಾಳೆ, 3 ನಂಬರ್ ಅದಾವ ನಾಡ್ದ. ಅವರೇ ಚೆಕ್ ಮಾಡ್ಬೇಕು. ಬರ್ದಾರಲ್ಲೋ ಸಹಿ ಮಾಡ್ಬೇಡ್ರಿ. ನೀವು ಬರ್ದಾನ ಓಕೆ, ಬರ್ದಿಲ್ಲ ರಿಪೋರ್ಟ್ ಬಂದ್ಬಿಡ್ತದೆ. 10 ಮಂದಿ ಕೂಡ ಚೆಕ್ ಮಾಡ್ಬೇಕು. ಅವರು 5 ನಿಮಿಷ ಟೈಮ್, 10 ಗಂಟೆ ಅನ್ನೋಷ್ಟೇ ಚೆಕ್ ಮಾಡ್ಕೊಂಡು ಒಳಗೆ ಬಂದ್ಬೇಕು. ಯಾಕಾಗ ಲೇಟ್ ನೋಡೋ ಕಲಿತದ, ಓದಕ್ಕೆ ಕಲಿತದ,
ಒಂದಿಷ್ಟು ಏನೋ ತಾಪತ್ರ ಇರ್ತಾವೆ. ನಾಳೆ ನೀವು 20-30 ಪೇಜ್ ಬರಿಬೇಕು. PUC ಹೋದ್ರಿ ಅಂದ್ರೆ ಈಗ ಬರೀ ಟಿಕ್ ಮಾಡಿರ್ತೀವಿ, 30-40 ಪೇಜ್ ಬರಿತೀರಿ 3 ತಾಸ್ನಾಗ. ಮತ್ತು 3 ಪೇಜ್ ಬರೆಯೋಕೆ ಎಷ್ಟು ಟೈಮ್ ಬೇಕು ನಿಮ್ಗೆ? ಎಷ್ಟು ಬೇಕು? ಮ್ಯಾನ್ ಪರ್ಫೆಕ್ಟ್. ಇವತ್ತಿಂದ ಯಾವ ಪ್ರಾಕ್ಟೀಸ್ ಮಾಡ್ತೀರಿ ನೀವು ಪರ್ಫೆಕ್ಟ್ ಆಗ್ತೀರಿ. ಅದಕ್ಕೆ ಪರ್ಫೆಕ್ಟ್ ಆಗಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಇವತ್ತಿಂದ ಇಷ್ಟು ಸಾಕು. ಮುಂದಿನ ತಿಂಗಳದು ಮೀಟಿಂಗ್ ಒಳಗೆ ಅವೆಲ್ಲ ಉಳಿದಿದ್ದನ್ನು ಹೇಳ್ತಾರೆ. ಪ್ರೋಗ್ರೆಸ್ ಕಾರ್ಡ್ ಇರ್ತದೆ. ಈಗ ಒಂದು ಟೆಸ್ಟ್ ತೊಗೋತಾರೆ ಈ ಒಂದು ವಾರ ಅಥವಾ ಮುಂದಿನ ವಾರ. ಅವೆಲ್ಲ ಟೆಸ್ಟ್ ಮಾಡಿ ತೊಗೋತಾನೆ. ಅವೆಲ್ಲ ಮಾಡಿಸ್ತೀವಿ. ಸ್ವಲ್ಪ ಟೈಮ್ ಬೇಕು ಅವ್ರಿಗೆ, ಎಲ್ಲ ರೆಡಿ ಆಗ್ಬೇಕು. ಈಗ ಒಂದೊಂದು ಮಾಡತ್ತೀವಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸ್ಕೂಲೊಳಗೆ ಕೂತ್ಕೊಲ್ಲ, ಪರೀಕ್ಷೆ ನೀವೇ ಬರೀಬೇಕು. CCTV ಅದಾವ ನೋಡ್ರಿ, ಹಾಕ್ಯಾರ ಹೋದ ವರ್ಷದಿಂದ. ಪಾಸ್ ಆಗೋಷ್ಟು ಅಂತಾರೆ. ಓಕೆನಾ? ಧನ್ಯವಾದ. ಡೈರೆಕ್ಟು 2 ಬಲ್ಕ ಪೇಸ್ ಅದು ಸ್ಕ್ಯಾನ್ ಮಾಡಿ ನಾವು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ. ಮಗು ಜಸ್ಟ್ 1 ಸೆಕೆಂಡ್ ಪೇಸ್ ತೊಗೊಂಡ್ರು ಕೂಡ 100% ಅದು ಗ್ರ್ಯಾಪ್ ಮಾಡುತ್ತೆ. ಸೊ ಆ ಕಾರಣಕ್ಕೆ ಅದು ಜಾರಿ ಬರೋದ್ರಿಂದ ಪೇರೆಂಟ್ಸಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ. ಮಗುವಿನ ಕಳಿಸ್ಬೇಕು, ಮಗುವಿನ ಪ್ರತಿಯೊಂದು ಹಂತವನ್ನು ಕೂಡ ಅವಲೋಕನ ಮಾಡಬೇಕು. ಜೊತೆಗೆ ಮಕ್ಕಳಲ್ಲಿ ಏನಾದರೂ ವೀಕ್ನೆಸ್ ಸಮಸ್ಯೆಗಳಿದ್ದು ಪೇರೆಂಟ್ಸ್ ನೇರವಾಗಿಯೇ ಶಾಲೆಗೆ ಬಂದು ಶಿಕ್ಷಕರಿಗೆ ಹೇಳಿ ಅದು ಖಂಡಿತ ಗಮನಕ್ಕೆ ತಂದರೆ ಖಂಡಿತ ಅದನ್ನು ಬದಲಾವಣೆ ಮಾಡಲಿಕ್ಕೆ, ಸುಧಾರಣೆ ಮಾಡಲಿಕ್ಕೆ ನಾವು ಖಂಡಿತ ಅದಕ್ಕೆ ಈ ಒಂದು ಪಾಲಕರು ಒಬ್ಬರು ಪ್ಯಾಂಟ್ ಒಂದೊಂದು ಕೂಟ್ ಮ್ಯಾಚ್ ಅದಾವು. ಅದನ್ನು ಅವರೇ ಬೇಕಾಗಿ ನೋಡ್ತಾರೆ. ನಿಮ್ಮ ಮಾತಾಡ್ತಾರೆ, ಅವ್ರು ಕೇಳೋದು ಅಥವಾ ಏನು ಸಮಸ್ಯೆ ಗೊತ್ತಾಗಲ್ಲ. ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ಎಲ್ಲರೂ ಸಂಘ ಮಾಡ್ತಾ ಇಲ್ಲ. ಒಂದು ನಿಮಿಷ ಈ ವಿಷಯವಾಗಿ ನಮ್ಮ ಟೀಚರ್ ಅವ್ರದ್ರಿಂದ ಹೊಸದೊಮ್ಮೆ ಮಾಡ್ಕೊಂಡು ಏನು ಹಾಕ್ಬೇಡ ಸರ್. ಕಣ್ಣಿಗೆ ಯಾರು ಬಿಟ್ಟಿದೆ, ಯಾರನ್ನು ಬಿಟ್ಟಿದೆ ಕಟ್ ಮಾಡಿ ತೋರಿಸ್ತಾರೆ ಸರ್. ಮತ್ತೆ ನಾವು ಏನ್ ಮಾಡೋದು? ಹಿಂಗಾದಾಗ ಪ್ರತಿದಿನ ಅದೇ ಹೇಳ್ಕೊಂಡು ಕುಂದ್ರೋದು ಆಗೋದಿಲ್ಲ. ಅದಕ್ಕೆ ಒಮ್ಮೆ ಹೇಳಿದ ಅದನ್ನ ಫಾಲೋ ಅಪ್ ಮಾಡ್ಬೇಕು ಹುಡುಗರು. ಮಾಡೋದು ಸರ್. ನೆಕ್ಸ್ಟ್ ಅದು ಬರಲಿಲ್ಲ, ಯಾಕೆ ಬರಲಿಲ್ಲ, ಅವ್ರು ಯಾಕೆ ಕೇಳಿಲ್ಲ, ಅವರು ಯಾಕೆ ಕೇಳಿಲ್ಲ ಅಂತ ಮಾಡಿ ಪಾಲಕರು ಹೇಳಿದ್ವಿ. ಒಂದು ಬಂದ್ ಅಂತಂದ್ರೆ ಏನು ಮುಂದೆ ನೀವು ಈಗ ಇದು ಮಾಡಿಲ್ಲ, ಅದ್ರ ಬಗ್ಗೆ ನಾವು ಕಂಪಲ್ಸರಿ ಮಾಡ್ತೇವೆ. ಮತ್ತೆ ಆಟೋಮೇಟಿಕ್ ಅವ್ರು ಅದನ್ನೇ ಮಾಡಲ್ಲ ನಿಮ್ಗೆ ನಾವು ತಿಳಿಸ್ತೇವೆ ಅಷ್ಟೇ. ಗೊತ್ತಾಗಬೇಕಂದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಸರ್, ನಾವು ನಮ್ಮ ಅಧ್ಯಕ್ಷರಿಗೆ ಅದನ್ನ ಮಾಡೋಣ ಸರ್ ಅಂತ ಅವ್ರು ಹೇಳ್ಯಾರ. ಅದ್ರ ಜೊತೆ ಡ್ರೆಸ್ ಅಂದ್ರು ಕಂಪಲ್ಸರಿ ಹೇಳ್ತೇವೆ. ಹೇಳಿದ್ರು ಸಹ 1 ತಿಂಗಳಲ್ಲ, 2 ಈಗ 3 ತಿಂಗಳಾಯ್ತು ಸ್ಕೂಲ್ ಚಾಲು ಆಗಿ. 1 ದಿನ ಡ್ರೆಸ್ ಹಾಕೊಂಡು ಸರಿಯಾಗಿ ಬರೋದು ಹುಡುಗರು. ಮತ್ತು ಅವ್ರ ಕಟಿಂಗ್ ನೋಡ್ರಿ, ನಿಮ್ ಪಾಲಕರು ನೀವು ದಿನ ನೀವು ನೋಡ್ತಿರೋ ಗೊತ್ತಿಲ್ಲ. ನಮ್ಮ ಹಿಂತಾಗ ಅವ್ರ ಹುಡುಗರು ಇರ್ತಾರ. ಪ್ರತಿದಿನ ಹೇಳಿದ್ರು ಸಹ ಅವ್ರು ಏನಪ್ಪಾ ಅಂತಂದ್ರೆ ಅದೇ ಡ್ರೆಸ್ ಇರ್ತದ, ಅದೇ ಕಟಿಂಗ್ ಇರ್ತದ. ಹೇಳಿದ್ರು ಪಾಲಕರ ಅದನ್ನ ನೀವು ನಿಮ್ಮ ಗಮನದಲ್ಲಿ ಇರ್ಬೇಕದು. ಮಗು ಹಿಂಗ್ ಬರ್ತಾನಪ್ಪ ಅಂದ್ರೆ ಮಕ್ಕಳು ನಾವು ದಿನ ಹೊತ್ತಂದ್ರೆ ಕಳಿಸ್ಬೇಕಂದಾಗ ಕಂಪಲ್ಸರಿ. ಹೌದು, ನಾವು ಊರನಾಟಿ ಬ್ಯಾಲೆನ್ಸ್ ಮಾಡಿದ್ದೆ. ಹೊರಗಿನ ಶಿಕ್ಷಕರ ಗತಿ ಹೆಂಗ್ರಿ ಹೊಡೆಯಕ್ಕೆ ಬಂದ. ಬಟ್ ಹಳ್ಳಿಗೆ ಪೇರೆಂಟ್ಸು ನೀವು ಹೇಳುದು ಕನ್ಸಿಡರಬಲ್ ಪಾಯಿಂಟ್, 100% ಸತ್ಯ. ಅದು ಪೇರೆಂಟ್ಸ್ ಈಗ ನೀವು ಹೇಳಿದಿಲ್ಲ ಈಗ ನಿಮ್ಮ ಮಗ ಅವನು ಕಟಿಂಗ್ ಹೆಂಗ್ ಮಾಡ್ಕೊಂಡ್ ಬರ್ತಾನಂತಂದ್ರ ಪೂರ್ತಿ ನುಣ್ಣಲ್ಲಿ ಗೊಳಿಸಿರ್ತಾರ. ಗೊತ್ತಾ, ಇದು ಕಟಿಂಗ್ ಅಲ್ಲ, ಶಾಲೆದ ಅಲ್ವೇ ಅಲ್ಲ. ನಾ ಇವನ್ ಕಟಿಂಗ್ ಅಂಗಡಿಗೆ ಒಂದು ನೋಟಿಸ್ ಕಳಿಸ್ಬೇಕಂತ ಮಾಡ್ಯಾವ ಶಾಲಿನ. ಯಾವ ಶಾಲೆ ಮಕ್ಕಳಿಗೆ ಕೂಡ ಆ ರೀತಿ ಕಟಿಂಗ್ ಮಾಡಬೇಡ, ನಿಮ್ದು ಜವಾಬ್ದಾರಿ ಅಂತ. ಇಲ್ಲಿ ಯಾರಾದ್ರೂ ಕೂಡ ಆ ರೀತಿ ಪೇರೆಂಟ್ಸ್ ದಯಮಾಡಿದ್ರೆ ದಯಮಾಡಿ ಆ ರೀತಿ ಸಹಕಾರ ಮಾಡಿ. ಈಗ ನಿಮ್ಮ ಮಕ್ಕಳ ಸಮಸ್ಯೆ ಹೇಳಿಲ್ಲ ಅಂದ್ರೆ ಅವ್ರು ಏನ್ ಮಾಡತ್ತಾರ ಅಂತ ಗೊತ್ತಿರ್ತದೆ, ಶಾಲೆ ಗೊತ್ತಿರಲ್ಲ. ಈಗ ನೀವು ಎಲ್ಲ ತಂದೆ ತಾಯಿ ಇಲ್ಲಿ ಬಂದಿರಿ ಅಂದ್ರೆ ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಮಕ್ಕಳು ಇವಾಗ ಯಾವ ಸ್ಥಿತಿ ಒಳಗದ, ಇದು ಮುಂದಿನ ತಿಂಗಳು ಏನಾಗಬೇಕು, ಅದ್ರ ಮುಂದಿನ ತಿಂಗಳು ಏನಾಗಬೇಕು, ಈ ವರ್ಷ ಮುಗಿಕೆ ಏನಾಗ್ಬೇಕಂತ ನಿಮ್ಗೆ ಅರ್ಥ ಆಗ್ಬೇಕು. ಅದನ್ನ ಇಟ್ಕೊಂಡು ಮಾತಾಡಿ. ನಿಮ್ಮ ಮಕ್ಕಳು ದೊಡ್ಡ ಅದಾರೋ, ಶಾಣೆ ಅದಾರೋ, ಹೇಳಿ ಕೇಳ್ತಾರೋ ಇಲ್ಲೋ, ಉಡಾಳ್ತನ ಮಾಡ್ತಾರೋ, ನಿಮ್ಮೊಂದು ಏನೋ ಕಾಣಿಸ್ತದ. ಇವರೆಲ್ಲ ಸೇರಿದ್ದು ನಿಮ್ಮ ಮಕ್ಕಳ ಸಲುವಾಗಿ. ಅಲ್ಲಿ ಶಿಕ್ಷಕರು, ಇಲ್ಲಿ ನಾವು ಯಾಕೆ ನಿಂತ್ಕೊತೀವಿ ಅಂದ್ರೆ ಇವತ್ತು ಅವ್ರ ಜವಾಬ್ದಾರಿ ಅದು. ಅದಕ್ಕೆ ನೀವು ಇವತ್ತಿಂದ ನಿರ್ಧಾರ ಮಾಡಿ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಿದೆ ಈ ಸ್ಥಿತಿಗೆ ಅವ್ರು ಕಲಿಯಾಕತ್ತಾರೋ ಇಲ್ಲೋ, ಹೋಮ್ವರ್ಕ್ ಇವತ್ತು ಕಡ್ಡಾಯವಾಗಿ ನಾಳೆಯಿಂದ ನೀವು ಬರ್ತದ. ವಾಟ್ಸಪ್ ಗ್ರೂಪ್ ಅದಾವ ಸರ, ವಾಟ್ಸಪ್ ಗ್ರೂಪ್ ಮೊಬೈಲ್ ಅಂತೂ ತಂದೆ ತಾಯಿ ಅದಾವ. ಕನ್ನಡದಾಗ ಹಾಕ್ರಿ, ಅದ್ರ ಕೆಳಗೊಂದು ವಾಯ್ಸ್ ಮೆಸೇಜ್ ಹಾಕ್ರಿ ಸರ್. ಇನ್ಮ್ಯಾಗ ಹೋಮ್ವರ್ಕ್ ಬಂತಲ್ಲ, ನೀವು ಕಳಿಸ್ತಿಲ್ಲ ಹೋಮ್ವರ್ಕ್ ಏನ್ ಮಾಡ್ಬೇಕಂತ ಹೇಳಿ. ನೀನ್ ಏನಾದ್ರು ಮೆಸೇಜ್ ಹಾಕಿದ್ರಿ ಪಾಲಕರ ಸಭೆದು, ಅವ್ರ ಗ್ರೂಪಿಗೆ ಹಾಕಿರಿ, 10th ಗ್ರೂಪಿಗೆ ಬದಲ್ರಿ ಚೀಟಿ ಕಳಿಸ್ಯಾರಿ. ಆದ್ಮ್ಯಾಗ ಒಂದು ಮೆಸೇಜ್ ಹಾಕಿರಲ್ಲ. ಗಂಡ ಹೆಂಡತಿ ಬಿಟ್ಟಿರ್ತಾರ, ಫೋನ್ ಬಿಟ್ಟು ಇರಂಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿ ಅದೊಂದು ಮಾಡಿ. ಅದ್ರ ಜೊತೆ
ನಿಮ್ಮ ಮಕ್ಕಳಿಗೆ ಏನು ಹೋಮ್ವರ್ಕ್ ಅದ ಅಂತ ಗೊತ್ತಾಗ ಅದು ಆಮೇಲೆ ಹೇಳ್ತಾರ ಎಲ್ಲ ಏನೇನು ಮಾಡ್ತೀವಿ ಅಂತ. ಇದನ್ನ ನಿಮ್ದು ಏನೇನೋ ಕ್ವಶನ್ ಅದಾವ ಕೇಳಿ. ಇನ್ನೊಂದು 5 ನಿಮಿಷ ಟೈಮ್ ಅದ. ನಿಮ್ಗೆ ಏನು ಪ್ರಾಬ್ಲಮ್ ಅದಾವು, ನಿಮ್ಮ ಮಕ್ಳು ಯಾವ ಕಂಡೀಷನ್ ಹೇಳಿದ್ರೆ ಅಷ್ಟೇ ಸಾಕು. ಅವ್ರು ಮುಂದಿದ್ದಾವ ಸ್ವಲ್ಪ ಕಣ್ಣದ್ದು ಕೂಡಿರ್ತಾನೆ ಸರ್, ಕಣ್ಣದ್ದು ಕೂಡಿರ್ತಾಗ್ರಿ. ನೀವೇನೈತಿ ಹುಡುಗರು ಹೊಡೆದು ಕಳಿಸ್ಬೇಕ್ರಿ. ನೀವು ನಮ್ಮ ಹುಡುಗರು ಹೊಡೆದು ಕಳಿಸ್ರಿ. ಯಾಕೆ ಹೊಡೆದೆ ಅಂತ ಕೇಳ್ರಿ ನಮ್ಮ. ಹೌದಿಲ್ಲ, ನಾವು ಶಾಲೆಯಲ್ಲಿ ಮಕ್ಕಳು ಶಾಲೆ ಬಡಿಯೋದೊಂದೇ ಪರಿಹಾರ ಅಲ್ಲ ರೀ. ಇಲ್ಲ, ನೀವು ತೆಪ್ಪ ಬಡಿಯೋದೊಂದೇ ಪರಿಹಾರ ಅಲ್ಲ. ಯಾವ ಮಗು ಅರಿವಿನ ಜೊತೆಗೆ ಮೊದಲು ಏನು ಹೇಳಿದ್ರಿ, ಅಲ್ಲಿ ಕೈ ಮುಗಿದ್ರಿ ಸರ್, ಕಳಿಸ್ರಿ ಅಂತ ಹೇಳಿದ್ರಿ. ಹುಡುಗಿನಾದ್ರೂ ಅದು ಬರ್ಯಾಕ ಬರೋದು, ಹುಡುಗ ಒತ್ತಿ ಹೆಂಗ್ರಿ ಸರ್? ಮನೆಗೆ ಬಂದ್ಮೇಲೆ ನೀವು ಮಕ್ಕಳ ಜೊತೆ ಒಂದು 10 ನಿಮಿಷ ಕೊಡ್ತೀರಿ. ಮನೆಗೆ ಬಂದ್ಮೇಲೆ ಮಕ್ಕಳ ಜೊತೆ 10 ನಿಮಿಷ ಕೊಡ್ತೀರಿ. ಬರ್ಲಿ ನೋಡ್ರಿ ಅಂತಾನ ಬರ್ತಾನ. ಒಂದೇ ಎಕ್ಸಾಂಪಲ್, ನನ್ನ ಮಗನಿಗೆ ಎಲ್ಲರಿಗೂ ಸರ್ಗಳಿಗೆ ಮೇಡಮ್ಗಳಿಗೆ ಹೇಳಿ ನಾ ಹೇಳಿಬಿಟ್ಟಿನ್ರಿ. ನಮ್ದು ಹಿಂಗೈತಿ, ನಾನು ಕಣ್ಣು ಕೊಡದಿನ್ರಿ, ನಮ್ ಹೊಡೆದ್ ನನ್ನ ಮಗನ ಕಳ್ಸ್ರಿ ನಾ ಹೇಳಿ ಸರ್. ಕಳಿಸ್ತಾರ ಎಲ್ಲ ಹುಡುಗ ಹುಡುಗ ಹೊಡೆದಾರ ಸರ್. ಗಂಗಾ ಸರ್ ಹೊಡೆದು ಕಲಿಸಿದ. ನಾವು ದಡ್ರದೇವು. ನಮ್ಮ ದೊಡ್ಡಿದ ರೇಟ್ ತಗೋತಾರ, ಪಗಾರ ಗೊತ್ತದನ್ರಿ, 1 ಲಕ್ಷ ತಗೋತಾರ. ಅದಕ್ಕೆ ಹೊಡೆದಿದ್ದ ಅಟ್ಟ ನೋಡ್ರಿ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ಒಂದು ಹೇಳ್ಬೇಕಾದ್ರೆ ನಿಮ್ಮ ಮಕ್ಕಳು ಯಾರು ಹೆಣ್ಮಕ್ಳು ಅವ್ರಿಗೆ ಏನ್ ಹೇಳಿದ್ರ ತ್ರಾಸ ಆಗ್ತಿತ್ತು ಅಂತಂದ್ರ ಹುಡುಗಿಯರಿದ್ರೆ ಮೇಡಮ್ ಟೀಚರ್ಸ್ ಅವ್ರಿಗೆ ಏನ್ ಬೇಕೇನೋ ನಾವು 100% ನಾವು ನಮ್ಮ ಕ್ಯಾಂಡಿ ಶಿಫ್ಟ್ ಮಾಡ್ಕೊತೀವಿ. ಒಂದು ಹಿಂದಿನ ಕಮಿಟಿ ಅವ್ರು ಹಿಂಗೆ ಮಾಡಿದ್ರೆ ಅದು ಇನ್ನೂ ಸುಧಾರಣೆ ಆಗೈತೆ. ಇವ್ರು ಮಾಡಿ ಖಂಡಿತ ಚಾಚುತಪ್ಪದನ್ನು ಪಾಲಿಸ್ತೇವೆ. ಬದಲಾವಣೆ ಮಾಡಕ್ ಬಂದೀವಿ ಅಂದ್ರೆ 100% ನಿಮ್ ಜೊತೆ ಕೈ ಜೋಡಿಸ್ತೇವೆ. ನಾನು ಪಾಠಗಳು ಹೇಳೋ ಜೊತೆಗೆ ನಿಮ್ ಪೇರೆಂಟ್ಸ್ಗೆ ಅವಮಾನ ಮಾಡೋದು, ನಿಮ್ಮ ಮನೆತನಕ್ಕೆ ಅವಮಾನ ಮಾಡೋದು, ಆ ಒಂದು ವ್ಯವಸ್ಥೆಯನ್ನು ಗಮನ ಇಟ್ಕೊಂಡು ಎಲ್ಲರೂ ಎಷ್ಟು ಅಂದರೆ 4:15 ರಿಂದ 5:30 ದಿನಂಪ್ರತಿ ಒಂದೊಂದು ಸಬ್ಜೆಕ್ಟ್. ಬೆಳಿಗ್ಗೆನೂ ಅವನೇ ತಗೋತಾನೆ, ಸಂಜೆಗೂ ಅವರೇ ತಗೋತಾರೆ ಶಿಕ್ಷಕರು. ಜೊತೆಗೆ ಇಲ್ಲಿ 10th ಹುಡುಗರು ಅದಾರ, ಬಾಯ್ಸ್ ಅದಾರಲ್ವ, ಅವರನ್ನು ಹಾಸ್ಟೆಲ್ನಲ್ಲಿ ಇರಿಸ್ಬೇಕಂತ ವಿಚಾರ ಮಾಡಾಕತ್ತಾರೆ. ಯಾರು ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು. ಅದಕ್ಕೆ ನೀವು ಕೋಆಪ್ರೇಟ್ ಕೊಡ್ಬೇಕು. ಅವ್ರ ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ ಊಟ ಕೊಡ್ತೀವಿ, ವಸತಿ ಕೊಡ್ತೀವಿ, ನೀರು ಕೊಡ್ತೀವಿ, ಊಟ ಎಲ್ಲ ಕೊಡ್ತೀವಿ. ಇಲ್ಲ ಕೆಲವೊಂದು ಸಲ ಏನೋ ಮಕ್ಕಳು ಏನಾದರೂ ಸಂಜೆಗೆ ಮನೆಗೆ ಹೋಗಿ ಬರ್ತೀವಿ ಅಂದರೂ ಅದಕ್ಕೂ ಪರ್ಮಿಷನ್ ಕೊಡ್ತೀವಿ. ಆದರೆ ಸಾಯಂಕಾಲ 6 ರಿಂದ 9 ಹಾಸ್ಟೆಲ್ನಲ್ಲಿ ಮಕ್ಕಳನ್ನ ಓದಿಸ್ಬೇಕಂತ ವಿಚಾರ ಮಾಡಿ. ಅದ್ರ ಜೊತೆ ಏನು ಅಂದರೆ ಮಕ್ಕಳಲ್ಲಿ ಶಿಸ್ತನ್ನು ಸ್ವಲ್ಪ ಮನೆಯಲ್ಲಿ ಹೇಳಿಕೊಡಿ. ಯಾಕಂದರೆ ದೊಡ್ಡವ್ರು ಬಂದರು ಅಂದರೆ ಸ್ವಲ್ಪ ಗೌರವ ಕೊಡಬೇಕು. ನಿನ್ನೆ ಶನಿವಾರ ದಿನ ನಾನು ಬಂದೆ, ಕೋಲಾರ ಮೀಟಿಂಗ್ ಇತ್ತು. ಒಂದು 5-6 ಹುಡುಗರು ಕ್ರಿಕೆಟ್ ಆಡ್ತಿದ್ರು ಇಲ್ಲಿ. ನಾನು ನೋಡಿದ್ರೆ ಓಡಿ ಹೋಗ್ತಾರಂತ ನಾ ತಿಳ್ಕೊಂಡೀನಿ. ಅನ್ಸೋದೇ ಇಲ್ಲ ಮಕ್ಕಳು ಒಟ್ಟು. ಯಾಕಂದಿದ್ರೆ ದೊಡ್ಡ ಮಕ್ಕಳು ಅದಾರೆ ಎಲ್ಲರೂ. ಅದೇನು ಕ್ರಿಕೆಟ್ ಆಡಾಡ್ತಿದ್ರು, ಎಲ್ಲರೂ ದೊಡ್ಡ ಮಕ್ಕಳು. ಅದಕ್ಕೆ ಫಸ್ಟ್ ಮನೆಯಲ್ಲಿ ಸ್ವಲ್ಪ ಸಂಸ್ಕೃತಿಯನ್ನು ಕಲಿಸಿ, ದೊಡ್ಡವ್ರು ಕೂಡ ಹೆಂಗಿರ್ಬೇಕು, ಸಣ್ಣವ್ರು ಕೂಡ ಹೆಂಗಿರ್ಬೇಕು, ಇವೆಲ್ಲ ನೀವು ಕೋಆಪ್ರೇಟ್ ನಮ್ಗೆ ಕೊಟ್ರಪ್ಪ ಅಂದರೆ ನಾವು ಶಿಸ್ತನ್ನು ಬೆಳೆಸ್ತೀವಿ. ನೀವು ಏನು ಬಯಸ್ತೀರಿ ಅದಕ್ಕಿಂತ ಹೆಚ್ಚಿಗೆ ನಾವು ದುಡಿತೀವಿ. ಅವ್ರಿಗೆ ಸ್ಟಂಟ್ ಹಾಕ್ಯಾರ, ಅವ್ರಿಗೆ ಎಷ್ಟು 57 ವಯಸ್ಸು ಅವ್ರಿಗೆ. 2 ರಿಂದ 3 ತಾಸು ನಿಂತು ಪಾಠ ಮಾಡ್ತಾನೆ. ಯಾಕೆ ಮಾಡ್ತಾರಂದ್ರೆ ಮಕ್ಕಳ ಸಂಬಂಧ ಮಾಡ್ತಾರಲ್ರಿ. ಕೆಲವು ಸಲ ಸಾಯಂಕಾಲ ಪೀರಿಯಡ್ ಕ್ಲಾಸ್ ಹಾಕೊಂಡ್ರಪ್ಪ ಅಂದರೆ 6:30, 7 ಹೋಗ್ಯಾರ ಅವ್ರು ಇಲ್ಲಿಂದ. ಅಂದರೂ ಅವ್ರ ಮೇಲೆ ಒಂದ್ಸಲ ಹೆಸರು ಹುಡುಗರು ಎಷ್ಟು ಆ ಕ್ಲಾಸ ತೊಗೋತಾನ, ಹೋಮ್ವರ್ಕ್ ಚೆಕ್ ಮಾಡ್ತಾನೆ, ಹೊಡಿತಾನ ಅಂಥೇಳಿ ಅಲ್ಲಿ ಬ್ರಿಡ್ಜ್ ಐತೆ, ಪೂಲ್ ಐತಿ, ಮಸೂತಿ ಹಳ್ಳ, ಅಲ್ಲಿ ನಿಂತ್ಕೊಂಡು ಕಾಲು ಹೋಗೋದು ಬಿಟ್ರು. ಬೆಳೆದಿತ್ತು ಅಂದ್ರೆ ಅವತ್ತು ಸರ್ದು ಏನೋ ಗತಿ. ದಯವಿಟ್ಟು ನೀವು ನಮಗೆ ಕೋಆಪ್ರೇಟ್ ಕೊಟ್ಟರೆ ನಾವು ನಿಮ್ಮನ್ನು ಕೋಆಪ್ರೇಟ್ ಕೊಡ್ತೀವಿ. ಪೋಷಕರು, ಶಿಕ್ಷಕರು ಒಂದು ಸಭೆ, ಫಸ್ಟ್ ಸಭೆ ನಮಗೆ ಇದು. ಮೊದಲೊಂದು ಸಲ ಕರೆದಿದ್ದೀವಿ, 1-2 ಅಷ್ಟೇ ಬಂದಿದ್ರು ಪಾಲಕರು. ಈ ಸಲ ಹೆಚ್ಚಿಗೆ ಕೊಡ್ರಿ. ಹೆಚ್ಚಿಗೆ ಕೊಡ್ರಿ ಅಂದರೆ ನೀವು ಸ್ವಲ್ಪ ಇಷ್ಟಪಟ್ಟಿರಿ ಅಂತ ನಾವು ಸೂಚಿಸ್ತೀವಿ. ನೀವು ನಮ್ಮನ್ನು ಸಹಕಾರ ಮಾಡಿ. ಮಕ್ಕಳು ಎದುರಾಗಿ ಹಿಂದದಂತ ನೀವು ನಮಗೆ ಕೇಳಬೇಕು, ನಾವು ನಿಮ್ಮನ್ನು ಹೇಳ್ತೇವೆ ಅದನ್ನು. ಅದು ಬಿಟ್ಟು ಕೆಲವು ಪಾಲಕರು ಏನು ಮಾಡ್ತಾರಂದ್ರೆ ಜಗಳಕ್ಕೆ ಬಂದುಬಿಡ್ತಾರೆ. ಅದು ಬಾಯಾಗ ಶಬ್ದಗಳು ಎಂತೆಂಥವು ಬಳಸ್ತಾರೆ. ಇದ್ರಾಗ ಊರಾಗ ಹುಟ್ಟಿವ್ರಿ ನಾವು. ನಮ್ಮ ಊರಾಗ ಎಂತೆಂಥವ್ರು ಜನ್ಮ ತಾಳ್ಯಾರ. ಬಂತಾಳ ಅಜ್ಜವರು, ಯರ್ನಾಳ್ ಅಜ್ಜವರು, ಆಸಂಗಿ ಮುತ್ಯಾರು. ನಾ ಯರ್ನಾಳಿ ಒಂದ್ಸಲ ಹೋಗಿದ್ದೆ, ಎಲೆಕ್ಷನ್ ಡ್ಯೂಟಿ ಇತ್ತು. ಅಪರೂಪ ಮಾಡಿಬಿಟ್ರಿ ಅವರು. ಯಾಕಂತ ಕೇಳಿದ್ರೆ ನಿಮ್ಮ ಊರದ ಮಗು ನಮ್ಮ ಊರಾಗದನ್ರಿ, ಅವರೆಲ್ಲ ನಮಗೆ ಈ ಥರ ಕಲಿಸಾನಂತಂದ್ರು. ಅದು ನಾವೇ ಕಲಿಯವಲ್ರು. ಇಲ್ಲಿರುವಂಥ ಮಗು ಹೋಗಿ ಅಲ್ಲಿ ಕಲಿಸಾನಂದ್ರೆ ನಮ್ಮೂರಾಗ ಜನ್ಮ ತಾಳ್ಯಾರಲ್ಲ. ನಮ್ಮ ಬಾಯಾಗ ಇಂಥ ಭಾಸ್ಕರ ಪದಗಳು ಯಾಕೆ ಅಂದರೆ ಪಾಲಕರೇ ಬಳಸ್ತಾರ, ಮಕ್ಕಳು ಬಳಸ್ತಾವ್ರಲ್ರಿ. ಅದಕ್ಕೆ ದಯವಿಟ್ಟು
ಸಹಕಾರ ಮಾಡಿರಿ. ನೆಕ್ಸ್ಟ್ ಸಲ ಏನು ಪಾಲಕರ ಮೀಟಿಂಗ್ ಕರಿತೀರಿ, ನೀವು ನಮ್ಮನ್ನು ಸಜೆಷನ್ ಕೊಡ್ರಿ. ನಾವು ಅವಾಗೇನು ಅಂದ್ರೆ ಮಕ್ಕಳ ಒಂದು ಅಭಿವೃದ್ಧಿ ಯಾವ ರೀತಿ ಆಗೈತಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂತ ನಾವು ಅವಾಗ ನಿಮ್ಗೆ ತಿಳಿಸ್ತೀವಿ. ವೈಯಕ್ತಿಕ ಒಬ್ಬೊಬ್ಬ ಮಕ್ಕಳದ್ದು ಒಬ್ಬೊಬ್ಬ ಪಾಲಕರಿಗೆ ನಾವು ಅದನ್ನು ತೋರಿಸ್ತೀವಿ. ಈ ಸಲ ನಾವು ಮಾಡ್ಕೊಂಡಿಲ್ಲ, ನಾವು ಟೆಸ್ಟ್ ಇಟ್ಟೇವಿ, ಬಟ್ ರಿಸಲ್ಟ್ ಏನಿದೆಯಲ್ಲೋ ಅದನ್ನು ಇದು ಅಂದ್ರೆ ಜಲ್ದಿನೇ ಬಂತಲ್ಲ ಅದಕ್ಕಂತ ನೆಕ್ಸ್ಟ್ ಮಂತ್ ನಾವು ತಗೋತೀವಿ. ಇನ್ನು ಅವಾಗ ನೀವು ಕೇಳಿ ನಾವು ಎಲ್ಲರೂ ಕೂಡ ಗಮನ ಹರಿಸಿರಿ. ಮಗುವಿನ ಬಗ್ಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಬಗ್ಗೆ ಈಗೇನು ಚರ್ಚೆ ಮಾಡಿಲ್ಲ ಅಂದ್ರೆ ಶಿಕ್ಷಕರು ನಾವು ನಮ್ಮ ಕೆಲಸ ಮಾಡೇ ಮಾಡ್ತೇವೆ. ಅತಿ ಹೆಚ್ಚು ಮಗು ಬೆಳಗ್ಗೆ 10 ಗಂಟೆಗೆ ಬಜೆಟಿರೋದ್ರಿಂದ ಮಗುವಿನ ಯಾಕಂದ್ರೆ ನನ್ನ ಮಗ ಮಗಳು ಅದರ ಅಂತಂದ್ರೆ ಅವ್ರು ಕಂಪಲ್ಸರಿ ನೀವು ಟೆಸ್ಟ್ ಮಾಡಲೇಬೇಕು. ಏನು ಖಂಡಿತ ಮಗುವಿನ ಒಂದು ಫೋನ್ ಕಾಲ್ ಮೇಲೆ ಗಮನ ಹರಿಸಿರಿ. ಮಗು ತನ್ನ ಅರಿವಿಗೆ ಬರೋವರೆಗೂ ತನ್ನ ಜ್ಞಾನ ಬರೋವರೆಗೂ ಕೂಡ ಮಗು 100% ಆ ಮಗು ದಾರಿ ಮಾಡಿದ್ದಾರೆ. ನಾವು 10th ಕ್ಲಾಸಿನ ಮಕ್ಕಳಿಗೆ ಎಕ್ಸಾಮ್ ಮೂಮೆಂಟ್ ಬರ್ತದೆ, ಅಲ್ಲಿ ಕುಂಡ್ರಿಸ್ಕೊಳಿಸ್ಬೇಕಂತ ನಮ್ಮ ತಲೆ ಒಂದು ಡ್ರೀಮ್ ಬಂದಿದೆ. ಆ ಗಿಡಗಳನ್ನು ಇಟ್ಟಿದ್ದಾರೆ, ಸುತ್ತಲೂ ಕಂಟಿ ಹಚ್ಚಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ದಯಮಾಡಿ ಯಾರು ಪೇರೆಂಟ್ಸ್ ಅದಿರಿ ಆ ಒಂದು ಬೌಂಡ್ರಿ ಒಳಗೆ ಬರಬೇಡಿ. ನಮ್ಮ ವಿನಂತಿ ತಗೊಳ್ರಿ. ನಿಮ್ಗೆ ಯಾವುದೇ ರೀತಿನ ಆರ್ಡರ್ ಮಾಡ್ತಾ ಇಲ್ಲ, ವಿನಂತಿ ತಗೊಳ್ರಿ. ಈ ಕ್ಯಾಂಪಸ್ ಸ್ವಚ್ಛಾಗಿಟ್ರೆ ಖಂಡಿತ ಪರಿಸರ ಚೆನ್ನಾಗಿರ್ತೈತಿ. ಹಿಂದಿನ ಗತವೈಭವ ನಾವು ನೀವು ಕೂಡ ನೋಡ್ಬೇಕಾಗಿತ್ತಂದ್ರೆ ಈ ಸಂಘದವ್ರ ಜೊತೆಗಿನ ಶಿಕ್ಷಕರ ಜೊತೆಗಿನ ಈ ಪರಿಸರ ಜೊತೆಗಿನ ಊರಿನೆಲ್ಲರೂ ಕೈ ಜೋಡಿಸ್ರಿ, ಪೇರೆಂಟ್ ಕೈ ಜೋಡಿಸ್ರಿ, ಖಂಡಿತ ಬದಲಾಗುತ್ತೆ. ಅವ್ರು ನಿನ್ನೆ ಮೊನ್ನೆ ಹೋದ ಒಂದು ವಾರ ದಿನ ಸ್ವಚ್ಛ ಮಾಡ್ಸಕತ್ತಾರ, ಮತ್ತೆ ಹೆಸಿಗೆ ಮಾಡಿದಾರಲ್ಲ ಬಂದ. ನಿನ್ನೆ ಹೋಗಿ ನಾನು ಕ್ಯಾಂಪಸ್ ಮೊನ್ನೆ ಬಂದಾಗ ಪೂರ್ತಿ ಕ್ಯಾಂಪಸ್ ಅಡ್ಡಾಡಿ ಬಂದೀನಿ. ಹಿಂದೆ ನಾವು ಸಂಘದವ್ರು ಅಡ್ಡಾಡೋದು ಬಿಟ್ಟಿಲ್ಲ, ನಾನು ಹಿಂದೆ ಅನಿಕೆ ಹಾಕೇ ಇರ್ತೇನೆ. ಏನು ನಡೀತಾ ಇದೆ ಇಲ್ಲ ಮಾಡಿದಾರಲ್ಲ, ದಯಮಾಡಿ ಯಾರೆಲ್ಲ ಹಂಗಿದಾರ ನಿಮ್ಮ ಮುಂದೆ ಬರ್ತಿದ್ರು ಅಂತಂದ್ರೆ ಬೇಡಪ್ಪ ಅಲ್ಲಿ ಹೋಗ್ಬೇಡ್ರಿ, ಬೇರೆ ಕಡೆ ಹೋಗ್ರಿ ಅಂತ ದಯಮಾಡಿ ಹೇಳ್ರಿ, ಸಹಕಾರ ಮಾಡಿರಿ. ನೀವೆಲ್ಲರೂ ಕೂಡ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳ ಜೊತೆಗೆ ಬದಲಾವಣೆ ಜೊತೆಗೆ ಹೊರಗೆ ಹೋಗೋಣ. ಬದಲಾದ ಮನಸ್ಥಿತಿಯನ್ನು ಹೊಂದೋಣ. ಬದಲಾಗಿರ್ತಕ್ಕಂಥ ವಾತಾವರಣಕ್ಕೆ ಬದಲಾಗಿರ್ತಕ್ಕಂಥ ಆಲೋಚನೆ ಜೊತೆ ಬಂದು ಮಗುವಿಗೆ ಸುಧಾರಣೆಗೆ ಏನು ಬೇಕು ಅದು ಮಾಡೋಣ. ಮಾಡ್ತಿರ್ತಾನ ಅವ್ನು ಕಟ್ಟಿಂಗ್ ಹೇಳಿದ್ರಲ್ಲ, ನೇರವಾಗಿ ಅವ್ರ ಪಾಲಕನ ನಂಬರ್ ತೋರಿ ಅವ್ರಿಗೆ ನೀವು ಮುಟ್ಟಿಸೋ ವಿಷಯ ಒಂದು. ಈಗ ಮನ್ಯಾಗ ಅವ್ರ ಸಂಸ್ಕೃತಿ ಬಗ್ಗೆ ಅವ್ರು ಎಷ್ಟು ಹೇಳ್ತಾರಲ್ಲ, ಅವ್ರಿಗೆ ಅವ್ರದ್ದು ಸೌಡಿ ಇಲ್ಲ. ಯಾವ ಹಗಲ ತಕ್ಕೊನೋ ರಾತ್ರಿ ಹೋಗ್ಕೊನೋ ಎಟ್ಟು ಬರ್ತಾನೆ ಅವ್ನು ಗೊತ್ತಿಲ್ಲ. ಮನ್ಯಾಗ ಬಂದು ಭಾಳ ಕೇಳ್ಬೋದು, ಹೋದ್ನ ನೋಡಿ ಸಾಲಿಗೆ ಹೋದ ಬಂದನು ಬಂದ, ಇವಾಗ ಸಾಲಿ ಬಿಡತ್ತೇಳು ಹೊಲಕ್ಕೆ ಬಾತೇಳಿ ಇದನ್ನ ಹೇಳ್ತಾರೆ ಅವ್ರು. ಅದನ್ನ ಬಿಟ್ಟರೆ ಅವ್ರಿಗೆ ನೋಡೋಂಥ ಪೇಷನ್ಸ್ ಇಲ್ಲ. ಈಗಿನ ಸಿಲೆಬಸ್ಸಿಗೆ ಈಗ ಅವ್ರಿಗಂತೂ ಗೊತ್ತೂ ಆಗೋದಿಲ್ಲ. ಎಷ್ಟು ಅವರು 25% ಅವ್ರು ಮಾಡ್ತಾರೆ, 70% ನೀವು ಮಾಡೋದು. ಬಂದ ತಕ್ಷಣ ಅವ್ರಿಗೆ ಏನು ಯಾವ ಹುಡುಗಿ ಏನಿರ್ತಾನೆ ವೀಕ್ ಇರ್ತಾನೆ, ಯಾವ ಹುಡುಗಿ ಏನಿಲ್ಲ ಅದನ್ನ ನೋಡ್ಕೊಂಡು ನೇರವಾಗಿ ಅವ್ರು ಪಾಲಕರಿಗಾಡಿ ಅವತ್ತು ಅವ್ನು ಹೊರಗೆ ನಿಂದಿಸ್ರಿ. ಅವ ನಿಮ್ಗೆ ಏನರ ಬಂದ್ಕೇರ ಅವ ದಾಂಧಿ ಮಾಡ್ತಾರೆ, ಪಾಲಕರಿಗಾಡಿ ನೋಡ್ರಿ ನಿಮ್ಮ ಹುಡುಗಿ ಹಿಂಗೆ ಮಾಡ್ತಾನೆ, ನಾಳೆ ನೀವು ಬಂದ್ಕೇರಿ. ಈಗ ಹೊಸದಿದ್ದು ಫಸ್ಟ್ ಟೈಮ್ ಇದು ನಾವು 25 ವರ್ಷ ಇಲ್ಲಿ ಕಲ್ತೀವಿ ಅಂದ್ರೆ ಇದು ಫಸ್ಟ್ ಟೈಮ್ ಇದು. ಇಲ್ಲಿವರೆಗೆ ಪಾಲಕ ಸಭೆ ಕರೆದಿಲ್ಲ, ಕರೆದಾರ. ಈಗ ಒಮ್ಮೆ ಅಂದ್ರೆ ಆಗೋದಿಲ್ಲ. ಎಷ್ಟು ಮಂದಿ ಪಾಲಕರು ಬಂದಾರ ಅಷ್ಟು ಮಂದಿ ನಾವು ಕೈ ಜೋಡಿಸ್ಬೇಕು. ನಾಳೆ ನಿಮ್ಮ ಮಕ್ಕಳಿಗೆ ಬಡದ ನೀವು ನೇರವಾಗಿ ಬಂದ್ರೆ ನಿಮ್ಮ ಅಕ್ಕ ಹಾಳಾಗ ಕಾರಣ ಫಸ್ಟ್ ಪಾಲಕರು, ಶಿಕ್ಷಕರಲ್ಲ. ಇದು ಬಂದು ಕೇಳಿದಕ್ಕೆ ಇದು ಆಗ್ಯದ. ಯಾರು ದಯವಿಟ್ಟು ಒಂದು ಹೆಚ್ಚಿಗೆ ಹೊಡೆದ್ರು ಮನೆ ಕೆಲ್ಸಕ್ಕೆ ಹೋಗ್ಬೇಡ್ರಿ. ಅದ್ರ ಪಕ್ಕ ಏನೈತಿ ನೀವು ಅದ್ರ ತಕ್ಕ ಇರ್ರಿ. ಮೊದಲ ನಿಮ್ಮ ಮನ್ಯಾಗ ಏನೈತಿ ನೀವು ಹೊಲಸು ಬಾಸ್ಕಳ ಬೇಯ್ದು ಮಕ್ಳಿಗೆ ಬಿಡ್ರಿ. ಅದ ನಂತರ ಶಾಲೆ ಒಳಗೂ ಸರ್ಗಳು ಅದನ್ನ ನೀವು ಒಂದು ಸ್ವಲ್ಪ ಕಮ್ಮಿ ಮಾಡ್ರಿ. ಕೆಲವೊಂದಿಷ್ಟು ಮಂದಿ ಒಳಗೆ ಹೊಲಸು ಬಾಸ್ಕಳ ಬರ್ತಾವು, ಅದನ್ನ ನೀವು ತಿದ್ಕೊಳ್ಳೋ ಕೆಲಸ ಮಾಡ್ಕೊಳ್ರಿ. ಪಾಲಕರು ನಿಮ್ಮ ಕೆಲಸ ನೀವು ಮಾಡ್ರಿ. ಇದು ಏನೈತಿಲ್ಲ ನಿಮ್ಗೆ ಕೆಲವೊಂದಿಷ್ಟು ವಿಷಯಗಳು ನಿಮ್ಗೆ ಹೇಳಕತ್ತೀವಿ. ಎಲ್ಲಾನು ಪಾಲಕರು ಮಾಡಿದ್ರೆ ಎಲ್ಲರೂ ಪಾಲಕರಿಗೆ ಆಗಲ್ಲ, ಎಲ್ಲಾನು ಶಿಕ್ಷಕರು ಮಾಡೋದ್ರೆ ಆಗಲ್ಲ. ಭಾಳ ಅವರು 4-5 ಗಂಟೆ ಮಟ್ಟ ಇರ್ತಾರೆ. ಅದ್ರ ಬಿಟ್ಟು ನಿಮ್ಮ ಕೈಗೆ ಇರ್ತಾರ. ಅದನ್ನ ನೀವೇನು ತಿಳ್ಕೊಂಡು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸರ್ ಹಿಂಗೆ ಏನೋ ಓಪನ್ ಮಾಡಿ, ಸರ್ ಇಲ್ರಿ ಅಧ್ಯಕ್ಷ ನಿಮ್ಮವ್ರು ಅವ್ರಿಗೆ ಹೇಳ್ರಿ ಏನು ಅದಾವಲ್ಲ ಇವು. ಮೊದಲ ನಿಮ್ಮ ಮಕ್ಕಳು ಬಂದಾಗ ಕುಂದಿರ್ತಾರೆ. ನಿಮ್ಮ ಮನ್ಯಾಗ ಗಂಡ್ಮಕ್ಳು ನೀವು ಹೆಣ್ಮಕ್ಳು ಅಂತ ನೋಡ್ತೀರಿ. ನಿಮ್ಮ ಮನ್ಯಾಗ ಹೆಣ್ಮಕ್ಳು ಗಂಡ್ಮಕ್ಳು ಬಂದು ಅಲ್ಲಿ ಕುಂದಿರ್ತಾರ. ಸಾಲಿ ಬಂದು ಹಾಸ್ಟೆಲಿಂದ ಹೋಗ್ತಾರೆ. ನೀವು ಯಾರು ನೋಡಿಲ್ಲ, ನಾನು ನೋವು ಐತಿದ್ರು ನಮ್ಮ ಶಾಲೆ ಬಗ್ಗೆ. ಹಿಂದೆ ಹಾಸ್ಟೆಲಿಂದ ಹೋಗ್ತಾರೆ. ಎದಕ್ಕೆ ಹೋಗೋಣ ಯಾರು ಒಬ್ರು ಕೇಳಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿ ಮಕ್ಕಳು ಬರ್ತಾರೆ, ಸೀದಾ ಗಾಡಿ ತಗೊಂಡ್ಬರ್ತಾರೆ, ಒಳಗೆ ಹೋಗ್ತಾರೆ. ನೀವು ಯಾರಾದ್ರೂ ಕೇಳಿಲ್ಲ. ಇಲ್ಲಿ ತಗೊಂಡು ನೀವು ಮಕ್ಕಳು ಏನು ಮಾಡ್ತಾರೆ ನೋಡಿಲ್ಲ. ಇವ್ರು ಬಂದಾಗ ಇವ್ರು ಕಟಿಂಗ್ ನೋಡಿದ್ರು, ಇಲ್ಲಿ ಮೀಟಿಂಗ್ ನಡೆಯುತ್ತೆ, ಇವ್ರು ಬಿಟ್ಟು ಚರ್ಚೆ ಮಾಡ್ತಾರೆ. ಇವ್ರಿಗೆ ಏನು ಹೇಳೋದು ಇಲ್ಲಿ ನಡೆದ ಇಲ್ಲೇ ನಡೀತಾರೆ. ಅವ್ರದ್ದೇ ವಿಷಯ ಮಾತಾಡ್ತೀರಿ, ಇವ್ರು ಚರ್ಚೆ ಮಾಡ್ತಾರೆ. ದಯವಿಟ್ಟು ನೀವು ಪಾಲಕರು ಯಾರಾದ್ರೂ ಇವ್ರದ್ದು ಸ್ವಲ್ಪ ಗಮನ ಹರಿಸ್ರಿ. ನೀವು ಎಷ್ಟು ಕೇರ್ ತಗೋತೀರಿ, ಇವತ್ತು ನಿಮ್ಮ ಮನೆ ನೀವು ಸ್ಟಿಕ್ ಮಾಡ್ತಾರೆ, ಇಲ್ಲಿ ಶಾಲೆ ಅವ್ರು ಮಾಡ್ತಾರೆ. ನೀವು ಎಷ್ಟು ಅವ್ರು ಕೇರ್ ಮಾಡ್ತೀರಿ ಅವ್ರು ಒಟ್ಟು ಮಾಡ್ತಾರೆ. ನೀವು ಏನು ಮಾಡಬೇಕು ನೀವು ತಿಳ್ಕೊಂಡ್ಕೇರ ಅವ್ರಿಗೆ ಹೇಳ್ರಿ, ಅವ್ರು 100% ಸುದ್ದಿ ಇರ್ತಾರೆ. ಹೋದಂದ್ರು ಒಟ್ಟು ಅವು ಏನಿದಾವಲ್ಲ ಆ ಸ್ಥಿತಿ ಒಳಗೆ ಇಲ್ಲವೇ ಇಲ್ಲ. ಮತ್ತು ಊರಿನವರೆಲ್ಲರೂ ಕೂಡ ಸಹಕಾರ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಊರಿನ ಪ್ರಾಪರ್ಟಿ ನೋಡ್ರಿ. ಊರ ಪ್ರಾಪರ್ಟಿ ಯಾರ್ದು ಪ್ರಾಪರ್ಟಿ ಅಲ್ಲ, ಇದು ಇಡೀ ಊರದ ಪ್ರಾಪರ್ಟಿ. ಈ ಪ್ರಾಪರ್ಟಿ ಪ್ರತಿಯೊಬ್ಬರು ಕೂಡ 1 ಕಣ್ಣು ಇಡ್ತಿರೋ 2 ಕಣ್ಣು ಇಡ್ತಿರೋ ಪ್ರತಿಯೊಬ್ಬರು ಕೂಡ ಅದು ಗಮನ ಹರಿಸಿದ ಮಾತ್ರ ಇದು ಒಂದು ವ್ಯವಸ್ಥೆ ಉಳಿದಿದೆ. ವ್ಯವಸ್ಥೆ ಉಳಿಸ್ಬೇಕಾಗಿತ್ತು ಒಮ್ಮೆದ ಮೇಲೆ ಸಾಧ್ಯ ಇಲ್ಲ. ಸ್ಟಾರ್ಟಿಂಗ್ ಟ್ರಬಲ್ ಜೊತೆಗಿನ ಮುಂದೆ ಹೋಗ್ತಾ ಇದ್ದಾನೆ, ಎಲ್ಲರೂ ಸುದ್ದಿ ಬೀಳುತ್ತೆ. ಈಗೇನು ನಿಮ್ಮ ಮಿಸ್ಬಿಹೇವಿಯರ್ ಮಾಡ್ತಾ ಇದ್ದೀರಿ, ಇಲ್ಲಿಂದ ಬದಲಾಗಲಿಕ್ಕೆ ಪ್ರಯತ್ನ ಮಾಡಬೇಕು, ಖಂಡಿತ ಬದಲಾಗಬೇಕು.
ಅವ್ರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಇಲ್ಲಿ ಬಂದಾಗ ಮಗುವಿನ ಗಮನಕ್ಕೆ ಅಥವಾ ಬದಲಾವಣೆಗೆ ಏನು ಬೇಕು ಅದು ಮಾಡ್ತೇವೆ. ನಮ್ಮಲ್ಲಿ ಏನಾದ್ರು ಸಣ್ಣ ಪುಟ್ಟ ದೋಷಗಳಾಗಿದೆ ಖಂಡಿತ ತಿದ್ದುಕೋತೇವೆ, ಅದನ್ನು ಚಾಚು ತಪ್ಪದೇನು ಮಾಡ್ತೇವೆ ಅಂತ ಹೇಳ್ತಾ, ಇನ್ನೂ ಏನಾದರೂ ಚರ್ಚೆ ಇದ್ದರೆ ದಯಮಾಡಿ ಚರ್ಚೆ ಮಾಡಿ. ಇಲ್ಲಾಂದರೆ ಈ ಒಂದು ಪಾಲಕರ ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.